ನಮಸ್ಕಾರ. ಕ್ರಿಯಾಶೀಲ ವ್ಯಕ್ತಿಗಳು ಸದಾ ಚಲನಶೀಲವಾಗಿರೋರು, ಈಗೂ ಕೂಡ ಚಲನೆ ಒಳಗಿರತಕ್ಕಂಥ ಶಶಿಕಾಂತ್ ಪಟ್ಟಣ ಅವರು, ಸುಜಾತಾ ಪಾಟೀಲ್ ಮೇಡಮ್ ಅವರು ಕಾರ್ಯಕ್ರಮವನ್ನ ನಿರ್ವಹಣೆ ಮಾಡ್ತಾ ಇದ್ದಾರೆ. ಸರ್ವಮಂಗಳ ಸಕ್ರಿ ಅವರು, ದಾನಮ್ಮ ಝಳಕಿಯವರು, ನೈನಾ ಗಿರಿಗೌಡರವರು, ಜೊತೆಗೆ ಈ ಒಂದು ವೇದಿಕೆಯ ವಿದ್ಯಾ ವಂಟಮುರಿಯವರು, ಜ್ಯೋತಿ ಬಾದಾಮಿಯವರು, ಸುಮಂಗಲ ಬಳಿಗಾರ್, ಲತಾ ಹೆಸರು, ಶುಭಾರಾಣಿ ಕಡಪಟ್ಟಿಯವರು, ಇದ್ರ ಜೊತೆಗೆ ಶರಣಮ್ಮ ಗೋರೆಬಾಳ್ ಅವರು ಧಾರವಾಡದವರು, ಅವರು ಲೈನ್ ಮೇಲೆ ಇದಾರೆ ಅಂತ ಅನ್ಕೊಂತೇನಿ. 125 + 10 ಜೊತೆಗೆ 135 ಶರಣ ಗಣಗಳು ಈ ಒಂದು ವಿಶ್ವವ್ಯಾಪಿಯಾದಂತ ಅನುಭವ ಮಂಟಪದ ಭಾಗವಾಗಿ ತಾವೆಲ್ಲ ಈ ಕಾರ್ಯಕ್ರಮವನ್ನ ಸಾಕ್ಷೀಕರಿಸಾಕತ್ತೀರಿ. ತಮಗೆಲ್ರಿಗೂ ಶರಣಾರ್ಥಿಗಳು. ಈ ಒಂದು ವೇದಿಕೆ ಅಕ್ಕನ ಅರಿವು ವೇದಿಕೆ ಅನ್ನುವಂತ ಬಹಳ ವಿಶೇಷವಾದಂತ ಹೆಸರನ್ನ ಇಟ್ಕೊಂಡು ಹೆಸರಿಗೆ ತಕ್ಕ ರೀತಿ ಒಳಗಡೆ ಕಾರ್ಯಕ್ರಮಗಳು ಮುಂದುವರ್ಕೊಂಡು ಹೋಗ್ತಾ ಇರೋದು ಒಂದು ಭಾಗ. ಮತ್ತು ಆ ವೇದಿಕೆ ಮುಖಾಂತರ ಶರಣ ಚಿಂತನ ಮಾಲಿಕೆಯನ್ನ ಮುಂದುವರಿಸಿಕೊಂಡು ಹೋಗ್ತಾ ಬಹುಶಃ ಇದು ಎಷ್ಟು ಸಂಖ್ಯೆಗಳು ಆಗೈತಿ ಅಂತ ಹೇಳಿದ್ರೆ ಮೇಡಮ್ ಅವ್ರು ಹೇಳಬೇಕು, 3 ಡಿಜಿಟ್ 4 ಡಿಜಿಟ್ ಅಷ್ಟು ಸಂಖ್ಯೆ ಆಗ್ತಕ್ಕಂತ ಒಂದು ಹಿನ್ನೆಲೆ ಒಳಗಡೆ ದಾಪುಗಾಲಿಟ್ಕೊಂಡು ಈ ಕಾರ್ಯಕ್ರಮ ಹೋಗ್ತಾ ಇದೆ. ಎಲ್ಲಕ್ಕಿಂತ ವಿಶೇಷವಾಗಿ ಈ ಒಂದು ಆನ್ಲೈನ್ ಕಾರ್ಯಕ್ರಮಕ್ಕೆ ಇಷ್ಟೊಂದು ದೊಡ್ಡ ಸಂಖ್ಯೆ ಒಳಗಡೆ ಆಸಕ್ತರು, ಬಸವಾಭಿಮಾನಿಗಳು ಭಾಗವಹಿಸಿ ನಾವೇನು 4 ನುಡಿ ಹೇಳ್ತೇವಲ್ಲ, ನಮಗನ್ಸಿದ್ದು 4-6 ವಿಚಾರ ಹಂಚ್ಕೊಂತೇವಲ್ಲ, ಅದರ ಒಂದು ಸಾರ್ಥಕ ಭಾವವನ್ನು ನೀವೆಲ್ಲ ತರ್ತಿರಲ್ಲ, ಇದು ಬಹಳ ದೊಡ್ಡದಾದಂತ ಸಂಗತಿ. ಇದು ನಮಗೆಲ್ಲ ಬಹಳ ಖುಷಿ ಕೊಡ್ತಕ್ಕಂತ ಸಂಗತಿ ಅನ್ನುವಂತ ವಿಚಾರವನ್ನ ಹಂಚ್ಕೊಳ್ತಾ ಈಗಾಗಲೇ 5:24 ನನಗೆ ಸ್ಕ್ರೀನ್ ಮೇಲೆ ಟೈಮ್ ಕಾಣಕತ್ತೈತಿ, 1 ಗಂಟೆಯ ಅವಕಾಶ ಇರ್ತತಿ ಅಂತಂದು ಕಾರ್ಯಕ್ರಮ ನಿರ್ವಾಹಕರು ಹೇಳಿದ್ರು. ಬಹುಶಃ ತಮ್ಮ ಒಂದು ನಿಗದಿತ ಸೂಚನೆ ಪ್ರಕಾರ 5:15 ಉಪನ್ಯಾಸಕರು ಪ್ರಾರಂಭ ಮಾಡಬೇಕು, 6:15 ಮುಗಿಸ್ಬೇಕು. ಸಾಧ್ಯ ಆದಷ್ಟು ನಾನು ಸಮಯದ ಮಿತಿ ಒಳಗನೆ ಮುಗಿಸೋದಕ್ಕೆ ಪ್ರಯತ್ನ ಮಾಡ್ತೇನೆ. 10 ನಿಮಿಷ ಲೇಟ್ ಆಗಿ ಕಾರ್ಯಕ್ರಮ ಪ್ರಾರಂಭ ಆಗಿದ್ರು ಕೂಡ ಈ ಒಂದು ಆನ್ಲೈನ್ ಕಾರ್ಯಕ್ರಮಗಳು ಅಥವಾ ಈ ವಿದ್ಯುನ್ಮಾನಗಳ ಮುಖಾಂತರ ಕಾರ್ಯಕ್ರಮವನ್ನು ಮಾಡೋದಕ್ಕೆ ಅದರದೇ ಆದಂತ ಸಾಕಷ್ಟು ಅನುಕೂಲಗಳದಾವು ಮತ್ತು ಅದರದೇ ಆದಂತ ಮಿತಿಗಳು ಕೂಡ ಇದಾವು. ಒಂದು ದೊಡ್ಡದಾದಂತ ಒಂದು ಅನುಕೂಲತೆಯನ್ನ, ಸವಲತ್ತನ್ನ, ಸೌಲಭ್ಯವನ್ನ ನಾವೆಲ್ಲ ಏನ್ ಪಡೆಯಕತ್ತೇವೆ ಅಂತ ಹೇಳಿದ್ರೆ, ನಾವು ಎಲ್ಲೆಲ್ಲಿ ಯಾವ ನಮ್ಮ ಕಾಯಕದೊಳಗಡೆ ಇರ್ತೇವಿ, ನಮ್ಮ ಮನೆ ಒಳಗಡೆ ಇರ್ತೇವಿ, ಕಾರ್ಯಕ್ಷೇತ್ರ ಒಳಗಡೆ ಇರ್ತೇವಿ, ಅಲ್ಲೇನ ಕುತ್ಕೊಂಡು ಈ ಸಮಯಕ್ಕೆ ಸರಿಯಾಗಿ ಆನ್ಲೈನಿಗೆ ಬಂದ್ಬಿಟ್ರೆ ಸಾಕು, ನಮಗೆಲ್ರಿಗೂ ಈ ಕಾರ್ಯಕ್ರಮದ ಭಾಗ ಆಗುವಂತ ಒಂದು ಅದ್ಭುತವಾದಂತ ಅವಕಾಶ ಈ ಒಂದು ತಂತ್ರಜ್ಞಾನ ನಮ್ಗೆ ಒದಗಿಸ್ಕೊಟ್ಟೈತಿ. ಜೊತೆಗೆ ಇದು ಜಗತ್ತಿನ ಯಾವ ಮೂಲೆಗಾದ್ರೂ ವ್ಯಾಪಿಸುವಂತ ಒಂದು ಒಂದು ಶಕ್ತಿಯನ್ನ ಅಥವಾ ಒಂದು ವ್ಯವಸ್ಥೆಯನ್ನ ಒಳಗೊಂಡಿರ್ತೈತಿ. ಒಂದಂತ ಹೇಳಿದ್ರೆ, ಇದು ಮನುಷ್ಯರು ಎದುರುಗಡೆ ಕುತ್ಕೊಂಡು ಮಾತಾಡ್ದಂಗ ಆಗ್ತತೆ ಇಲ್ಲ ನನಗೆ ಗೊತ್ತಿಲ್ಲ. ಮತ್ತ ಆನ್ಲೈನ್ ಕಾರ್ಯಕ್ರಮದ ಬಹಳ ಕಟ್ಟುನಿಟ್ಟಾದಂತ ಕಟ್ಟುಪಾಡುಗಳು ಏನೇನದಾವೋ ಗೊತ್ತಿಲ್ಲ. ಆದ್ರೂ ನಾವೆಲ್ಲ ಒಟ್ಟೊಟ್ಟಿಗೆನೆ ಇದ್ದೀವಿ. ಮಾನಸಿಕವಾಗಿ ನಾವು ಭೌತಿಕವಾಗಿ ದೂರ ಇದ್ರು ಕೂಡ ಮಾನಸಿಕವಾಗಿ ನಾವೆಲ್ಲರೂ ಬಹಳ ಹತ್ರ ಆಗಿದಾವಿ. ಯಾಕಂತ ಹೇಳಿದ್ರೆ ನಾವೆಲ್ಲರೂ ಬಸವಾಭಿಮಾನಿಗಳು. ನಮ್ದೆಲ್ಲರದೂ ಒಂದೇ ಉದ್ದೇಶ ಅಂತ ಹೇಳಿದ್ರೆ, ವಚನ ಸಿದ್ಧಾಂತಕ್ಕೆ ತಕ್ಕೊಂಡ ನಾವು ನಡೆಯಬೇಕು ಮತ್ತು ನುಡಿಬೇಕು ಅನ್ನುವಂತ ಒಂದು ಸಾಮಾನ್ಯವಾದಂತ ಆಸಕ್ತಿನ ನಾವೆಲ್ಲ ಇಟ್ಕೊಂಡಿದ್ರಿಂದ ನಾವೆಲ್ಲರೂ ಬಹಳ ಹತ್ರ ಆಗಿದೀವಿ ಅನ್ನೋಂತ ಒಂದು ಮಾತನ್ನ ಹೇಳ್ತಾ, ಹೆಚ್ಚು ಸಮಯನ ತೆಗೆದುಕೊಳ್ಳದಂಗ ನಾನು ನೇರವಾಗಿ ವಿಷಯಕ್ಕೆ ಹೋಗೋದಕ್ಕೆ ಪ್ರಯತ್ನವನ್ನ ಮಾಡಾಕತ್ತೀನಿ. ವೇದಿಕೆ ಮೇಲೆ ಇದ್ರ ಭಾಷಣಕಾರರು ಬಹಳತ್ತು ಭಾಷಣ ಮಾಡಕತ್ರ ಅಂಗಿ ಜಗ್ಗಿ ಚೀಟಿ ಕೊಟ್ಟು ಭಾಷಣವನ್ನು ನಿಲ್ಲಿಸ್ತಾರ. ಇಲ್ಲ ಅಂತದ್ದೊಂದು ಅವಕಾಶ ಇಲ್ಲ. ಅದು ನನ್ನ ಸ್ಕ್ರೀನ್ ಮೇಲೆ ಟೈಮ್ ಕಾಣ್ತಿರ್ತೈತಿ. ತಕ್ಷಣ ನನ್ನ ಟೈಮ್ ಆದ ತಕ್ಷಣ ನಾನು ಅದನ್ನ ಮುಗಿಸೋದು ಪ್ರಯತ್ನ ಮಾಡ್ತೀನಿ. ಅಷ್ಟಾಗಿನೂ ನಿಗದಿತ ಸಮಯಕ್ಕಿಂತ ನಾನೇನಾದ್ರೂ ಮುಂದೆ ಹೊಂಟಿದ್ದೆ ಅಂತ ಹೇಳಿದ್ರೆ ಕಾರ್ಯಕ್ರಮ ನಿರ್ವಹಣೆ ಮಾಡಲು ಯಾವುದೇ ಒಂದು ದಾಕ್ಷಿಣ್ಯ ಇಲ್ದಂಗೆ ತಾವು ಮಧ್ಯಪ್ರವೇಶ ಮಾಡಿ ನನಗೆ ಮುಗಿಸೋದಕ್ಕೆ ತಾವು ಸೂಚನೆಯನ್ನು ಕೊಡಬಹುದು. ಮತ್ತೆ ಯಾಕಂದ್ರೆ ನಾವು ಹೆಚ್ಚು ಸಂವಾದವನ್ನ ಮಾಡೋಣ ಅಂತ ಕೂಡ ನಾನು ಈ ಸಂದರ್ಭದೊಳಗಡೆ ಹೇಳ್ತೀನಿ. ವಚನಕಾರ್ತಿಯರ ಸ್ವಾಭಿಮಾನ ಒಂದು ಚಿಂತನೆ ಅನ್ನೋದು ಇವತ್ತು ನಮ್ಮ ಮುಂದೆ ಇರತಕ್ಕಂತ ವಿಚಾರ. ವಚನಕಾರ್ತಿಯರು ಅಂತ ಬಂದಾಗ ಸ್ವಾಭಿಮಾನ ಬಿಟ್ಟು ಮತ್ತು ಬೇರೆ ಯಾವುದ್ರ ಬಗ್ಗೆ ನಾವು ಮಾತಾಡಬೇಕು? ಅವರ ಸಂಪೂರ್ಣವಾದಂತ ಬದುಕು ಮತ್ತು ಬರಹ
ನೆಲಗಟ್ಟ ಆಗಿದ್ದನ ಸ್ವಾಭಿಮಾನ ಪೂರ್ವಕವಾದಂತ ಒಂದು ಜೀವನ ವಿಧಾನದ ಮೇಲೆ. ಅವ್ರದ್ದು ಅವಾಸ್ತವಿಕವಾದಂತ ಒಂದು ಸಮಾನತೆ ಅಲ್ಲ, ವಾಸ್ತವಿಕವಾದಂತ ಸಮಾನತೆ, ಮತ್ತು ಅದೊಂದು ಸಂಘರ್ಷದ ಸ್ತ್ರೀವಾದ ಅಲ್ಲ. ಯಾಕಂದ್ರೆ ಸ್ತ್ರೀವಾದ ಇತ್ತೀಚೆಗೆ ಅಥವಾ ಬಹಳ ಹಿಂದ ಕಾಲದಿಂದ ಚರ್ಚೆ ಒಳಗಿರ್ತಕ್ಕಂತ ಒಂದು ವಿಚಾರ. ಇದು ಸಂಘರ್ಷದ ಸ್ತ್ರೀವಾದ ಅಲ್ಲ, ಮತ್ತು ಅವಾಸ್ತವಿಕವಾದಂತ ಒಂದು ಸಮಾನತೆಯನ್ನು ಕೇಳುವಂತ ಢಂಬಾಚಾರನು ಕೂಡ ಅಲ್ಲ. ಇದೊಂದು ಸೌಹಾರ್ದಯುತವಾದಂತ ಸ್ವಾಭಿಮಾನ, ಸತಿಪತಿ ಭಕ್ತಿ, ಕುಟುಂಬಿಕ ವ್ಯವಸ್ಥೆ, ಸಮಷ್ಟಿ ಪ್ರಜ್ಞೆ, ಪಾಲುದಾರಿಕೆ, ಇಂಥವೆಲ್ಲ ವಿಚಾರವನ್ನ ಇಟ್ಟುಕೊಂಡು ವಚನಕಾರ್ತಿಯರು ತಮ್ಮ ತಮ್ಮ ಒಂದು ನೆಲೆ ಒಳಗಡೆ, ತಮ್ಮ ತಮ್ಮ ಕಾಯಕದ ವೃತ್ತಿ ಪರಿಭಾಷೆ ಒಳಗಡೆ ಅನೇಕ ವಚನಗಳನ್ನ ಕೊಡೋದಕ್ಕೆ ಪ್ರಯತ್ನವನ್ನ ಮಾಡ್ಯಾದ. ಆ ವಚನಗಳೇ ನಮಗ ಆಧಾರ. ಅವರು ಎಷ್ಟು ಸ್ವಾಭಿಮಾನಿಗಳಾಗಿದ್ರು ಅನ್ನೋದಕ್ಕೆ ಅವರ ವಚನಗಳೇ ನಮಗೆ ಸ್ವಾಭಿಮಾನ ಅಂತಂದು ಏನೋ ಒಂದು ಸಾಕ್ಷಿ ಅಂತ ನಾವೆಲ್ಲ ಹೇಳ್ಬಹುದು. ಇವತ್ತು ನಾವು ಇಕ್ವಾಲಿಟಿ ಬಗ್ಗೆ ಮಾತಾಡ್ತಾ ಇದ್ದೀವಿ. ಸಮಾನತೆ, ಇಕ್ವಾಲಿಟಿ. ಆ ಇಕ್ವಾಲಿಟಿ ಬಗ್ಗೆ ಮಾತಾಡಕ್ ಸ್ಟಾರ್ಟ್ ಮಾಡಿನ 100 ವರ್ಷ ಆಯ್ತು. ಈಗ ತಮಗೆಲ್ಲ ಗೊತ್ತಿದ್ದಂಗ 20ನೇ ಶತಮಾನದೊಳಗಡೆ ಯುರೋಪ್ ದೇಶದೊಳಗಡೆ ಸಮಾನ ಕೂಲಿಯನ್ನು ಕೊಡಬೇಕು. ಗಾರ್ಮೆಂಟ್ ಫ್ಯಾಕ್ಟರಿಗಳಿದ್ವು, ಬಟ್ಟೆ ಕೈಗಾರಿಕೆಗಳಿದ್ವು. ಅಲ್ಲಿ ಗಂಡಸರಿಗೂ ಒಂದ್ ನಮನಿ ಪಗಾರ, ಹೆಂಗಸರಿಗೂ ಒಂದ್ ನಮನಿ ಪಗಾರ ಕೊಡ್ತಿದ್ರು. ಅದನ್ನ ವಿರೋಧಿಸಿ ಮಹಿಳೆಯರು ಮಾಡಿದಂತ ಹೋರಾಟಗಳು ಮೊದಲ ಮಹಿಳಾ ಹೋರಾಟಗಳು ಅಂತಂದು ನಾವು ಇದನ್ನ ಏನು ಪರಿಭಾವಿಸ್ತೀವಿ, ಅಥವಾ ಅದು ಇತಿಹಾಸದೊಳಗಡೆ ದಾಖಲೆ ಆಗೈತಿ. ಆದ್ರೆ 20ನೇ ಶತಮಾನ ಬಿಟ್ರ 12ನೇ ಶತಮಾನ, ಬಹುಶಃ 11ನೇ ಶತಮಾನದ ಕೊನೆಯಿಂದನೇ ಈ ಒಂದು ಸಮಾನತೆಯ ಅರಿವು, ಮಹಿಳೆಯರ ಸ್ವಾಭಿಮಾನದ ಬದುಕಿನ ಒಂದು ಚಿಂತನೆ ಶುರುವಾಗಿತ್ತು ಅಂತ ಹೇಳಿದ್ರೆ ಬಹಳ ಒಂದು ಆಶ್ಚರ್ಯಕರವಾದಂತಹ ಸಂಗತಿ. ಅದಕ್ಕೆ ನಾನು ಇಲ್ಲಿ ಏನ್ ಹೇಳ್ತೇನೆ ಅಂತ ಹೇಳಿದ್ರೆ, ಆ ಇಕ್ವಾಲಿಟಿಗಿಂತ ಇಕ್ವಿಟಿ ಮುಖ್ಯ. ಇಕ್ವಾಲಿಟಿ ಅನ್ನೋದು ಬರೀ ಭಾಷಣದ ಮುಖಾಂತರ ಮಾಡೋದಕ್ಕೆ ಸಾಧ್ಯ ಆಕತಿ. ಇಕ್ವಿಟಿ ಅನ್ನೋದನ್ನ ನಾವು ಅದನ್ನ ಬದುಕಿನ ಮುಖಾಂತರ ಸಾಧಿಸೋದಕ್ಕೆ ಸಾಧ್ಯ ಆಗ್ತತಿ ಅನ್ನುವಂತ ಒಂದು ವಿಚಾರ. ಆಮೇಲೆ ಗಂಡು ಹೆಣ್ಣು ಅನ್ನುವಂತ ಭೇದ ಭಾವದ ವಿಷಯವನ್ನ ಮಾತಾಡಿದ್ರೆ ಅಲ್ಲೇ ಪಾರ್ಟಿಷನ್ ಬರ್ತತಿ. ಪಾರ್ಟಿಷನ್ಗಿಂತ ಪಾರ್ಟಿಸಿಪೇಷನ್ ಅನ್ನೋದು ಬಹಳ ಮುಖ್ಯ. ಇದೆಲ್ಲ ದೃಷ್ಟಿಯಿಂದ ನೋಡಿದ್ರೆ 12ನೇ ಶತಮಾನದ ವಚನಕಾರರು ವಿಶೇಷವಾಗಿ ಮಹಿಳೆಯರ ಮುಖಾಂತರ ವಚನಕಾರ್ತಿಯರ ಮುಖಾಂತರ ಒಂದು ಅಭಿವ್ಯಕ್ತಿ ಸ್ವಾತಂತ್ರ್ಯ ಒಂದ್ ಏನ್ ಕೊಟ್ರಲ್ಲ, ಅದು ಬಹಳ ನಾವೆಲ್ಲ ದಾಖಲಾರುವಂತ ಸಂಗತಿ, ನಾವೆಲ್ಲ ಬಹಳ ಚರ್ಚೆ ಮಾಡ್ಬೇಕಂತ ಸಂಗತಿ ಅಂತಂದು ನಾನು ಅನ್ಕೊಂಡಿದ್ದೀನಿ. ಇಲ್ಲಿ ವಚನಗಳ ನಾಶ ಆತಂತ ನಾವು ಒಂದ್ ಕಡೆ ಹೇಳ್ತೀವಿ. ನಮಗೆ ಲಭ್ಯ ಇರ್ತಕ್ಕಂತ ವಚನಗಳು 20 ರಿಂದ 21 ಸಾವಿರ ವಚನಗಳು. ಅದು ಬಹಳಷ್ಟು ಅಧ್ಯಯನ ಮಾಡಿದ ಮೇಲೆ ವಿದ್ವಾಂಸರು ಕೆಲಸ ಮಾಡಿ, ಸಂಗ್ರಹ ಮಾಡಿ, ಸಂಪಾದನೆ ಮಾಡಿ, ಉತ್ತರೋತ್ತರಕಾರರು ಪ್ರತಿಗಳನ್ನ ಮಾಡಿ ಅವನ್ನೆಲ್ಲ ಹಂಚಿದಾಗ ಇವತ್ತು ನಮ್ಮ ಮುಂದೆ 21 ಸಾವಿರ ವಚನಗಳದಾವು. ಆದ್ರೆ ಅದಕ್ಕಿಂತ ಎಷ್ಟೋ ಪಟ್ಟು ವಚನಗಳನ್ನ ನಾವು ಕಳ್ಕೊಂಡೇವಿ. ಪಟ್ಟಭದ್ರ ಹಿತಾಸಕ್ತಿಗಳು, ವೈದಿಕ ಆಚರಣೆ ಮಾಡೋರು, ರಾಜಸತ್ಯ ಒಳಗಡೆ ಇರೋರು, ಪ್ರಭುಗಳ ನಿಷ್ಠರು, ರಾಜಭಟರು, ಅವುಗಳನ್ನೆಲ್ಲ ನಾಶ ಮಾಡೋದನ್ನ ಒಂದು ಗುರಿ ಮಾಡ್ಕೊಂಡಿದ್ರು. ಯಾಕಂತ ಹೇಳಿದ್ರೆ ಇಂಥ ಒಂದು ಅದ್ಭುತವಾದಂತ ಸಾಹಿತ್ಯ, ಇಂಥ ಒಂದು ದಿಟ್ಟವಾದಂತ ಸಾಹಿತ್ಯ ಮುಂದಿನ ತಲೆಮಾರಿಗೆ ಹೋಯ್ತು ಅಂತ ಹೇಳಿದ್ರೆ ಅರಸೊತ್ತಿಗೆ ಅನ್ನೋದಿರೋದಿಲ್ಲ, ಪುರುಷ ಸತ್ಯ ಅನ್ನೋದಿರೋದಿಲ್ಲ, ವೈದಿಕ ಸತ್ಯ ಅನ್ನೋದಿರೋದಿಲ್ಲ ಅನ್ನುವಂತ ಒಂದು ಭಯದಿಂದ ಅವರು ನಾಶ ಮಾಡಕ ಪ್ರಯತ್ನ ಮಾಡಿದ್ರು. ಆದರೂ ಶರಣರು ತಮ್ಮ ಜೀವದ ಹಂಗನ್ನು ತೊರೆದು ರಾತ್ರೋರಾತ್ರಿ ಹಗಲು ರಾತ್ರಿ ಅಂದ, ಕಾಡು ಮೇಡು ಅಂದ, ಪ್ರಾಣಿ ಪಕ್ಷಿ ಅಂದ ಎಲ್ಲವನ್ನು ದಾಟಿಕೊಂಡು ಬಂದು ಇಷ್ಟು ವಚನಗಳನ್ನ ರಕ್ಷಣೆ ಮಾಡಿದ್ರು. ಆದಾಗ್ಯೂ ಬಹಳಷ್ಟು ವಚನಗಳು ನಷ್ಟ ಆದವು ಅನ್ನುವಂತ ವಿಚಾರವನ್ನು ನಾ ಇಲ್ಲಿ ಹೇಳಾಕತ್ತಿದ್ದೆ. ಆ ವಚನಗಳೇನ್ ನಷ್ಟ ಆದ್ವಲ್ಲ, ಅದೊಂದು ಸ್ತ್ರೀ ಅಭಿವ್ಯಕ್ತಿಯ ನಷ್ಟ ಅಂತಂದು ಈ ಒಂದು ವೇದಿಕೆ ಮುಖಾಂತರ ನಾ ಹೇಳೋದಕ್ಕೆ ಪ್ರಯತ್ನವನ್ನ ಮಾಡ್ತೇನೆ. ಯಾಕಂತ ಹೇಳಿದ್ರೆ ಆ ವಚನಗಳ ಒಳಗಡೆ ಅನೇಕ ವಚನಕಾರ್ತಿಯರ ವಚನಗಳು ಕೂಡ ಮಹಿಳಾ ವಚನಕಾರರು ಏನಿದ್ರು ಶರಣರಿಂದ ಅವರು ಬರೆದಂತ ಅಸಂಖ್ಯ ವಚನಗಳು ನಷ್ಟ ಆಗಿರ್ಲೇಬೇಕು. ಹಿಂಗಾಗಿ ಇದೊಂದು ಕನ್ನಡ ಸಾಹಿತ್ಯದೊಳಗಡೆ ಅಥವಾ ನಾ ಹಂಗೆ ಹೇಳೋದಕ್ಕಿಂತ ಜಾಗತಿಕ ಸಾಹಿತ್ಯದೊಳಗಡೆ ಸ್ತ್ರೀ ಅಭಿವ್ಯಕ್ತಿಯ ಒಂದು ನಷ್ಟ ಕೂಡ ಅಂತಂತ ಹೇಳ್ತಾನೆ. ಆದ್ರೂ ನಾವು ಒಂದು ಆಶಾಭಾವನೆ ಇಟ್ಕೊಂಡು ನೋಡೋದಾದ್ರೆ ನಮಗ ಅಸಂಖ್ಯ ವಚನಗಳು, ಸಾವಿರಾರು ವಚನಗಳು, 36 ವಚನಕಾರ್ತಿಯರು ಬಹಳಷ್ಟು ವಿಶೇಷವಾದಂತ ವಚನಗಳನ್ನ ಬರೆದಾರ. ಅದ್ರದ್ದು ಇನ್ನೊಂದು ವೈಶಿಷ್ಟ್ಯ ಅಂತ ಹೇಳಿದ್ರ, ಅಥವಾ ಹೆಚ್ಚು ನಾನು ಒತ್ತು ಕೊಟ್ಟು ಹೇಳ್ಬೇಕಂತ ವಿಷಯ ಅಂತ ಹೇಳಿದ್ರ, ಆ ಎಲ್ಲ ವಚನಗಳೊಳಗಡೆ ಸ್ವಾಭಿಮಾನ, ಸಮಾನತೆ, ಲಿಂಗ ಸಮಾನತೆ, ಸಾಮರಸ್ಯದ ಬದುಕು, ಸತಿಪತಿಯೊಳಗೊಂದಾದ ಭಕ್ತಿ, ಇವೆಲ್ಲ ಏನಿದಾವಲ್ಲ, ಇದು ಬಹುಶಃ ಜಗತ್ತಿನ ಸಾಹಿತ್ಯಕ್ಕೆ ವಚನಕಾರ್ತಿಯರು ಕೊಟ್ಟಂತ ಒಂದು ಶ್ರೇಷ್ಠವಾದಂತ ಕೊಡುಗೆ ಅಂತಂದು ನಾನು ಅನ್ಕೊಂತೇನೆ. ದೋಸೆ ಪಿಟ್ಟವಿ ಅನ್ನುವಂತ ಒಬ್ಬ ಶರಣೆ ಇದ್ಲು.
ಆಕಿಗೆ ನಾನು ವಚನಕಾರ್ತಿ ಅಂತ ಹೇಳಕ್ ಬರುದಿಲ್ಲ, ನಾ ಈಗ ಶರಣೆ ಅಂತ ಹೇಳ್ಬೇಕು. ಯಾಕಂತ ಹೇಳಿದ್ರೆ ಅವಳದು ಒಂದೇ ಒಂದು ವಚನ ಕೂಡ ಲಭ್ಯ ಆಗಿಲ್ಲ. ಬಹುಶಃ ಅದು ಕೂಡ ಕಾಲಾಂತರದೊಳಗಡೆ ನಷ್ಟ ಆಗಿ ಹೋಗಿರ್ಬೋದು. ಅಂತ ಒಬ್ಬ ದೋಸೆ ಪಿಟ್ಟವೇ, ಅಂದ್ರೆ ದೋಸೆ ಮಾಡೋದು ಅವಳ ಕಾಯಕವನ್ನ ಬಿಟ್ಟು ಯಾವ ಶರಣನೂ ಇಲ್ಲ, ಯಾವ ವಚನಕಾರ್ತಿನೂ ಇಲ್ಲ. ಅವಳು ತನ್ನ ಅರಸನ ಅನ್ಯಾಯದ ವಿರುದ್ಧ ದನಿ ಎತ್ತಿ ಹೋರಾಟವನ್ನ ಮಾಡ್ತಾಳ ಅನ್ನುವಂತ ಒಂದು ವಿಚಾರ ಒಂದು ದೇವಿಯ ತ್ರಿಪದಿ ಒಳಗಡೆ ಬರ್ತತಿ. ಕರಿಕಾಲ ಚೋಳನ ಕೆರೆಗೆ ಮಣ್ಣಡ ಕಲ್ಕೆ ಹರಣ್ಣುಲಿಕ್ಕೆ ಬಿಟ್ಟಿಯವ್ವೆ ಮಾಡಿಸಿದ ಶಿವಶರಣೆ ಪಿಟ್ಟವ್ವೆ ಶರಣಾಗು ಅನ್ನುವಂತ ಒಂದು ತ್ರಿಪದಿ ಬರ್ತತಿ. ಕರಿಕಾಲ ಚೋಳನ ಕೆರೆಗೆ ಮಣ್ಣಡ ಕಲ್ಕೆ ಹರಣುಲಿಕ್ಕೆ ಬಿಟ್ಟಿಯವ್ವೆ ಮಾಡಿಸಿದ ಶಿವಶರಣೆ ಪಿಟ್ಟವ್ವೆ ಶರಣಾಗು ಅನ್ನುವಂತ ಒಂದು ತ್ರಿಪದಿ ಒಳಗಡೆ ಅವಳು ಎಂತ ಹೋರಾಟಗಾರ್ತಿ ಇದ್ರಂತಂದು ತಮಗೆಲ್ಲಾ ತಿಳಿದು ಬರ್ತತಿ. ಸಹಸ್ರಗಣದಲ್ಲೂ ಕೂಡ ಆಕೆ ಹೆಸರು ಉಲ್ಲೇಖ ಆಗೈತಿ. ಹಂಗ ಅರಸನ ವಿರುದ್ಧ ಹೋರಾಟ ಮಾಡಿದಂತ ವಚನಕಾರ್ತಿಯನ್ನ ಸ್ವತಃ ಕರಿಕಾಲ ಚೋಳ ತನ್ನ ಒಂದು ಆಸ್ಥಾನಕ್ಕೆ ಕರೆದು ಸತ್ಕಾರ ಮಾಡ್ತಾನ ಅನ್ನುವಂಥದ್ದು ಇತಿಹಾಸದೊಳಗಡೆ ದಾಖಲೆ ಆಗೈತಿ. ಅಂದ್ರ ಇಲ್ಲಿ ಸ್ತ್ರೀ ಸಮಾನತೆ ಅನ್ನೋದು, ಹೋರಾಟ ಅನ್ನೋದು, ಅನ್ಯಾಯದ ವಿರುದ್ಧ ದನಿ ಎತ್ತೋದು, ಇದನ್ನ ಯಾವ ಒಂದು ಲಿಂಗಕ್ಕ ಗುತ್ತಿಗೆ ಕೊಟ್ಟಂತ ವಿಷಯವಲ್ಲ. ಮಹಿಳೆಯರು ಆ ಕಾಲದಿಂದನೇ ಇದ್ರ ವಿರುದ್ಧ ದನಿ ಎತ್ತಿದ್ರು ಅನ್ನುವಂತ ವಿಷಯವನ್ನ ನಾವೆಲ್ಲ ಪರಿಗಣನೆ ಮಾಡ್ಬೇಕಾಗ್ತತಿ. ಸುಜಾತ ಪಾಟೀಲ್ ಮೇಡಮ್ ಅವರು ಕಾರ್ಯಕ್ರಮ ಆರಂಭ ಮಾಡ್ತಾನ ಆಯ್ದಕ್ಕಿ ಲಕ್ಕಮ್ಮನ ವಚನವನ್ನ ಬಹಳ ಏನಂತ ಹೇಳಿದ್ರೆ ಸಾಂದರ್ಭಿಕವಾಗಿ ಅವರು ಪ್ರಸ್ತಾವವನ್ನು ಮಾಡಿದ್ರು. ಈ ಸಂದರ್ಭದೊಳಗಡೆ ವಚನಕಾರ್ತಿಯರ ಸ್ವಾಭಿಮಾನದ ಬಗ್ಗೆ ನಾವು ಮಾತಾಡೋ ಹೊತ್ನಾಗ ಇನ್ನು ಈ ವಚನವನ್ನ ಬಿಟ್ಟು ಯಾವ ವಚನದ ಬಗ್ಗೆ ಮಾತಾಡೋದು? ಸಹಜವಾಗಿನ ನಾನು ಕೂಡ ಆ ವಚನವನ್ನ ನನ್ನ ಒಂದು ಮೊದಲ ಆಯ್ಕೆಯಾಗಿ ತಗೊಂಡೆ ಹೇಳ್ತಾಳ ಆಯ್ದಕ್ಕಿ ಲಕ್ಕಮ್ಮ. ಈಗಾಗಲೇ ಮೇಡಮ್ ನಿಮ್ ಮುಂದೆ ಪ್ರಸ್ತುತಪಡಿಸಿದ್ರು. ಆಸೆ ಎಂಬುದು ಅರಸಿಂಗಲ್ಲದೆ ಶಿವಭಕ್ತರಿಗುಂಟೆ ಅಯ್ಯ, ರೋಷವೆಂಬುದು ಯಮದೂತರಿಗಲ್ಲದೆ ಅಜಾತರಿಗುಂಟೆ ಅಯ್ಯ, ಈ ಸಕ್ಕಿ ಆಸೆ ನಿಮಗೇಕೆ, ಈಶ್ವರನೊಪ್ಪ ಮಾರಯ್ಯ ಪ್ರಿಯ, ಅಮರೇಶ್ವರ ಲಿಂಗಕ್ಕೆ ದೂರ ಮಾರಯ್ಯ. ಅಮರೇಶ್ವರ ಲಿಂಗ ತನ್ನ ಆರಾಧ್ಯ ದೈವ, ಅಲ್ಲಿ ಹೋಗಿ ಕಂಪ್ಲೇಂಟ್ ಕೊಟ್ಟು ಬಿಡ್ತಾನೆ, ಹೆಚ್ಚಿಗೆ ಅಕ್ಕಿ ತಗೊಂಬಂದಿ ನೀನು ಹುಷಾರ್ ಅಂತಂದು ಗಂಡನಿಗೆ ಹೇಳ್ತಾಳ. ಇಲ್ಲಿ ಬಹಳ ವಿಶೇಷವಾದ ಸಂಗತಿಯನ್ನ ಈ ವಚನದ ಹಿನ್ನೆಲೆಯೊಳಗೆ ನಾವೇನ್ ಗಮನಿಸ್ಬೇಕಂತ ಹೇಳಿದ್ರೆ, ವಚನಕಾರ್ತಿಯರು ಅದರಲ್ಲೂ ವಿಶೇಷವಾಗಿ ಕೆಳವರ್ಗದ ವಚನಕಾರ್ತಿಯರು, ತಳ ಸಮುದಾಯದಿಂದ ಬಂದಂತ ವಚನಕಾರ್ತಿಯರು ಯಾವಾಗಲೂ ಕಾಯಕದ ಬಗ್ಗೆನ ಮಾತಾಡೋದು. ನೀವು ಬೇಕಿದ್ರೆ ಪರೀಕ್ಷೆ ಮಾಡಿ ನೋಡ್ರಿ, ಅವರ ವಚನಗಳನ್ನ ನೀವು ಅಧ್ಯಯನ ಮಾಡಿದ್ರೆ ಗೊತ್ತಾಗ್ತತಿ. ಕಾಯಕ ನಿಷ್ಠೆ ಅನ್ನೋದು ಅಲ್ಲಿ ಹಾಸು ಹೊಕ್ಕಾಗ್ಬಿಟ್ಟತಿ. ಅವ್ರು ಇನ್ನೊಂದು ಹೇಳದಂತ ವಿಷಯ ಅಂತ ಹೇಳಿದ್ರೆ, ಯಾವ ಕೆಲಸವೂ ಕನಿಷ್ಠ ಅಲ್ಲ, ಮತ್ತೆ ಯಾವ ಕೆಲಸನು ಇನ್ನೊಂದು ಕೆಲಸಕ್ಕಿಂತ ಶ್ರೇಷ್ಠ ಅಲ್ಲ ಅನ್ನುವಂತ ವಿಷಯವನ್ನ ಅವರು ಬಹಳ ಘಂಟಾಘೋಷವಾಗಿ ಹೇಳೋದನ್ನ ನಾವು ನೋಡ್ತೀವಿ. ಅದ್ರ ಜೊತೆಗೆ ದುಡಿದ ವ್ಯಕ್ತಿಗೆ ತತ್ಫಲ ಸಿಗಬೇಕು. ಇವತ್ ಹೆಂಗ್ ನಾವು ಕೂಲಿ ಕೇಳೋದು, ಪಗಾರ ಕೇಳೋದು, ಸಂಭಾವನೆ ಕೇಳೋದು ಮಾಡ್ತೇವಲ್ಲ, ಹಂಗ ಈಗ ಸಂಬಳ ಜೊತೆಗೆ ಗಿಂಬಳ ಕೇಳೋದನ್ನು ಒಂದು ರೂಢಿ ಆಗ್ಬಿಟ್ಟತಿ. ಅದು ಬೇರೆ ವಿಷಯ. ಆದ್ರ ಅವ್ರು ಏನ್ ಹೇಳ್ತಿದ್ರು ಅಂತ ಹೇಳಿದ್ರೆ, ದುಡಿಮೆಗೆ ತಕ್ಕಂತ ತತ್ಫಲ ಸಿಗ್ಬೇಕಂತ ಹೇಳ್ತಿದ್ರಲ್ಲ, ಆ ದುಡಿಮೆ ಆಯ್ದಕ್ಕಿ ಮಾರಯ್ಯಂದ ಏನಂತ ಹೇಳಿದ್ರ, ಶರಣರ ಬೀದಿಯಲ್ಲಿ ಬಿದ್ದಂತ, ಶರಣರ ಮನೆ ಮುಂದೆ ಬಿದ್ದಂತ, ದಾಸ್ತಾನುವಿನ ಹತ್ತಿರ ಬಿದ್ದಂತ, ಮಹಾಮನೆಯ ಮುಂದೆ ಬಿದ್ದಂತ, ಅಂಗಡಿ ಮುಂಗಟ್ಟುಗಳ ಮುಂದೆ ಬಿದ್ದಂತ ಅಕ್ಕಿ ಕಾಳಗಳನ್ನ ಆರಿಸಿ ತರೋದು. ಅವರು ಕಲ್ಯಾಣಕ್ಕೆ ಬಂದಾಗ ಕೆಲಸನ ಇರ್ಲಿಲ್ಲ. ಆಯ್ದಕ್ಕಿ ಮಾರಯ್ಯ ಮತ್ತು ಲಕ್ಕಮ್ಮಗ ಅವ್ರ ಕೆಲಸವನ್ನು ಹುಡ್ಕೊಂಡು ಓಡಾಡಕತ್ತಿದ್ರು, ಬಹಳ ಬಡತನದೊಳಗಡೆ ಇದ್ರು. ಅಂತ ಸಂದರ್ಭದೊಳಗಡೆ ಅವರು ಆಯ್ದುಕೊಂಡಂತ ಒಂದು ವೃತ್ತಿ ಅಂತ ಹೇಳಿದ್ರೆ, ಬಿದ್ದಂತ ಅಕ್ಕಿಯನ್ನ ಆರಿಸಿ ತಂದು ಶುಚಿಗೊಳಿಸಿಕೊಂಡು ತಮಗೆ ಎಷ್ಟು ಬೇಕಷ್ಟು ಇಟ್ಟುಕೊಂಡು ಉಳಿದಿದ್ದನ್ನ ಬಸವಣ್ಣನ ಮಹಾಮನೆಗೆ ದಾಸೋಹಕ್ಕೆ ಕೊಡುವಂತ ಕಾಯಕ ಅವರು. ಅಂತ ಕೆಲಸವನ್ನ ಮಾಡಿದಂತ ಆಯ್ದಕ್ಕಿ ಮಾರಯ್ಯ ಎಂದೋ ಒಂದು ದಿವಸ ಅಪ್ಪಿತಪ್ಪಿ ಹೆಚ್ಚಿಗೆ ಅಕ್ಕಿ ತಂದ ಅಂತಂದು ಲಕ್ಕಮ್ಮನ ಗಮನಕ್ಕೆ ಬಂದಾಗ ಅವಳು ಹೇಳೋದೇನಂತ ಹೇಳಿದ್ರ, ಇದು ಬಸವಣ್ಣನ ಪರೀಕ್ಷೆ. ಬಸವಣ್ಣ ನಮ್ನ ಹೆಚ್ಚು ಅಕ್ಕಿ ನಮಗೆ ಪ್ರಾಪ್ತ ಆಗಂಗ್ ಮಾಡಿ ಪರೀಕ್ಷೆ ಮಾಡಾಕತ್ತಾನ. ಇದನ್ನ ನೀನ್ ಇಲ್ಲಿ ಇಟ್ಕೊಳ್ಳೋದು ಸರಿಯಲ್ಲ. ನಾವು ಅದನ್ನ ಇಟ್ಕೊಳಕ ನಾವು ಅರ್ಹರೂ ಅಲ್ಲ. ಆಸೆ ಎಂಬುದು ಅರಸರಿಗುಂಟು. ಇವತ್ತಿನ ಅರಸರಿಗೂ ಎಷ್ಟು ಆಸೆ ಐತನ ತಾವು ನೋಡಾಕತ್ತೀರಿ. ಅಧಿಕಾರಸ್ಥರಿಗೆ ಇರ್ತಕ್ಕಂತ ಆಸೆಗೆ ಮಿತಿನೇ ಇಲ್ಲ ಅನ್ನುವಂಥದ್ದನ್ನ ನಾವು ನೋಡಾಕತ್ತೀವಿ. ಅವ್ರಿಗೆ 100 ಆದ್ರ 1000 ಆಗ್ಬೇಕು, 1000 ಆದ್ರ ಲಕ್ಷ ಆಗ್ಬೇಕು, ಲಕ್ಷ ಆದ್ರ ಕೋಟಿ ಆಗ್ಬೇಕು. ಆದ್ರೆ ಆಯ್ದಕ್ಕಿ ಲಕ್ಕಮ್ಮ ಹೇಳ್ತಾಳ, ಅದು ಅರಸರಿಗೆ ಮಾತ್ರ. ನಮ್ಮಂತ ದುಡುತ್ತಿನರಿಗೆ, ಯಾಕೆ ಕಾಯಕ ಜೀವಿಗಳಿಗೆ ಆಸೆ ಅನ್ನೋದು ಇರಬಾರದು. ಅದಕ್ಕ ಹೆಚ್ಚು ಬಂದಂತ ಅಕ್ಕಿ ಅದು ಬಸವಣ್ಣನ ಪರೀಕ್ಷೆ. ನೀನ್ ಹೋಗಲ್ಲ ಕೊಟ್ಟು ಬರಬೇಕು, ಒಂದು ಇಲ್ಲ ಅಂತ ಹೇಳಿದ್ರೆ ನಾನು ಅಮರೇಶ್ವರ ಲಿಂಗಕ್ಕ ದೂರು ಕೊಡ್ತೇನೆ ಅನ್ನುವಂತ ಮಾತನ್ನ ಹೇಳ್ತಾ, ಈ ಸಕ್ಕಿ ಆಸೆ ನಿಮಗೇಕೆ, ಈಶ್ವರನಪ್ಪ ಅನ್ನುವಂತ ಮಾತನ್ನ ಹೇಳ್ತಾಳ. ಈ ಕಾಯಕ ಮಾಡಲೇಬೇಕನ್ನ ಅನ್ನೋಂಥದ್ದು ಏನತ್ತಲ್ಲ, ಇದು
ಸ್ವಾಭಿಮಾನದ ಒಂದು ಅನ್ವಯಿಕ ಭಾಗ. ಇಟ್ಸ್ ಅನ್ ಅಪ್ಲಿಕೇಶನ್ ಆಫ್ ಅದು ಏನು ಸೆಲ್ಫ್ ರಿಯಲೈಸೇಷನ್ ಅದು ಅನ್ನುವಂಥದ್ದು ಒಂದು ವಿಚಾರವನ್ನ ನಾವು ಮರಿಬಾರ್ದು. ಈ ಒಂದು ಕಾಯಕದ ಮುಖಾಂತರ ಸ್ವಾಭಿಮಾನ ಅಂದ್ರ ಭಾಷಣ ಮಾಡೋದಲ್ಲ, ಸಮಾನತೆ ಅಂತ ಹೇಳಿದ್ರೆ ಮೈಕ್ನೊಳಗಡೆ ಮಾತಾಡೋದು ಅಲ್ಲ, ನಮ್ಮ ವೃತ್ತಿ ಕಾಯಕವನ್ನ ನಿಷ್ಠೆಯಿಂದ ಮಾಡೋದಲ್ದ ನಾ ದುಡಿದು ಮಾತ್ರ ತಿಂತಾನಂತ ಏನ್ ಹೇಳೋದೈತಲ್ಲ ಅದು ನಿಜವಾದಂತ ಸ್ವಾಭಿಮಾನ. ಅದನ್ನ ವಚನಕಾರ್ತಿರು ಸರಿಯಾಗಿ ಮಾಡಿರನ್ನುವಂತ ಭಾವವನ್ನ ನಾನು ಇಲ್ಲಿ ಹೇಳಬೇಕಾಗಿತ್ತು. ಅವಳ ಮತ್ತೊಂದು ವಚನದೊಳಗಡೆ ಹೇಳ್ತಾಳ, ಕಾಯಕ ನಿಷ್ಠೆ ಎಷ್ಟಿತ್ತನ್ನೋದನ್ನ ತಾವು ಗಮನಿಸ್ಬೇಕಾಗ್ತತಿ. ಕಾಯಕ ನಿಂದಿತ್ತು ಹೋಗಯ್ಯ ಎನ್ನಾಳದನೆ ಭಾವಶುದ್ಧವಾಗಿ ಮಹಾಶರಣರ ತಿಪ್ಪೆಯ ತಪ್ಪಲ ಅಕ್ಕಿ ತಂದು ನಿಶ್ಚಯಿಸಿ ಮಾಡಬೇಕು. ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗಕ್ಕೆ ಬೇಗ ಹೋಗು ಮಾರಯ್ಯ. ಏನ್ ಹೇಳ್ತಾಳ ನೋಡ್ರಿ ಆಯ್ದಕ್ಕಿ ಲಕ್ಕಮ್ಮ. ಕಾಯಕ ನಿಂದಿತ್ತು, ನಿಂತು ಬಿಟ್ಟದ ಕೆಲಸ, ಯಾವುದೋ ಒಂದು ಕಾರಣಕ್ಕ ಏನೋ ಒಂದು ಕಾರಣಕ್ಕೆ ಕೆಲಸ ನಿಂತಿರ್ಬೇಕು, ಆದ್ರೆ ಅದು ನಿಲ್ಲಬಾರದು. ಕಾಯಕ ನಿಂದಿತ್ತು ಹೋಗಯ್ಯ ಎನ್ನಾಳದನೆ, ನನ್ನ ಆಳುವಂತ ದೊರೆಯೇ, ನೀ ದೊರೆ ಇರ್ಬೋದು, ಗಂಡ ಇರ್ಬೋದು, ಆದ್ರ ಕಾಯಕವನ್ನ ನೀ ನಿಲ್ಸಿದಿ, ಆ ಮೊದಲು ಹೋಗಿ ಕಾಯಕವನ್ನ ಮಾಡು. ಕಾಯಕ ನಿಂದಿತ್ತು ಹೋಗಯ್ಯ ಎನ್ನಾಳದನೆ ಭಾವಶುದ್ಧವಾಗಿ, ಚಿತ್ತ ಶುದ್ಧ ಕಾಯಕ ಅಂತ ನಾವೇನ್ ಹೇಳ್ತೇವಲ್ಲ, ಭಾವಶುದ್ಧವಾಗಿ ಮಹಾಶರಣರ ತಿಪ್ಪೆಯ ತಪ್ಪಲ ಅಕ್ಕಿ ಬೇಕಿರ್ ತಗೊಂಬ. ಶರಣರ ಮನೆ ಒಳಗಡೆ ತಿಪ್ಪಿ ಒಳಗಡೆ ಎಸೆದಂತ ಅಕ್ಕಿ ಬೇಕಿನ ಆರಿಸ್ಕೊಂಬ, ಅದನ್ನ ಶುಚಿಗೊಳಿಸಿ ನಾವು ತಿನ್ನೋಣ, 4 ಮಂದಿಗೆ ಹಂಚೋಣ, ಆದ್ರ ಕಾಯಕವನ್ನ ನಿಲ್ಲಿಸಬೇಡ. ಮತ್ತೇನ್ ಹೇಳ್ತಾಳ, ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗಕ್ಕೆ ಬೇಗ ಹೋಗು ಮಾರಯ್ಯ. ಈ ಬೇಗ ಹೋಗು ಮಾರಯ್ಯ ಅಂತ ಏನೈತಲ್ಲ, ಇದು ಕಾಯಕ ನಿಷ್ಠೆಯ ಅತ್ಯಂತ ಒಂದು ಪ್ರವರ್ಧಮಾನಕ್ಕೆ ಬಂದಂತ ಸಂಗತಿ ಅಂತಂದು ಹೇಳಿದ್ರೆ ತಪ್ಪಾಲಿಕ್ಕಿಲ್ಲ. ಇದು ಸ್ವಾಭಿಮಾನದ ಪರಾಕಾಷ್ಠೆ ಅಂತ. ಕಾಯಕ ಮಾಡ್ಬೇಕನ್ನೋದು ಇವತ್ತು ನಮ್ಮೆಲ್ಲರೂ ಒಪ್ಪಿತವಾದಂತ ವಿಚಾರ. ಆದ್ರ ಅದನ್ನ ನೀನು ಬೇಗ ಹೋಗು, ಮೊದಲು ಕೆಲಸ ಶುರು ಮಾಡಂತಂದು ಹೇಳ್ತಾಳಲ್ಲ, ಇದು ಕಾಯಕದ ಪರಾಕಾಷ್ಠೆ. ಇದನ್ನ ಉದ್ಯೋಗಂ ಪುರುಷ ಲಕ್ಷಣಂ ಅನ್ನುವಂತ ಒಂದು ವಾಕ್ಯ ಒಳಗಡೆ ಹೇಳುವಂತ ರೂಢಿಯನ್ನ ಇತ್ತೀಚೆಗೆ ಮಾಡಿಕೊಂಡಿದ್ದನ್ನ ನಾವೆಲ್ಲ ನೋಡಾಕತ್ತೀವಿ. ಇದು ಉದ್ಯೋಗಂ ಪುರುಷ ಲಕ್ಷಣಂ ಅನ್ನೋದು, ಉದ್ಯೋಗ ಕೆಲಸ ಮಾಡೋದು ಗಂಡಸಿನ ಕೆಲಸ ಅನ್ನೋಕ್ಕಿಂತ ಮಹಿಳೆ ಏನು ಹೊಲ ಮನೆಯೊಳಗಡೆ ಮಾಡ್ತಾಳಲ್ಲ ಅದು ಉದ್ಯೋಗ ಅಲ್ಲ ಅಂತ ಹೇಳುವಂತ ಹುನ್ನಾರ ಕೂಡ ಇದ್ರ ಹಿಂದೆ ಐತಿ ಅನ್ನೋದನ್ನ ನಾವು ಸೂಕ್ಷ್ಮವಾಗಿ ಗಮನಿಸಬೇಕಾಗ್ತತಿ. ಇಂಥ ಹೇಳಿಕೆಗಳು, ಇಂಥ ಸಂಸ್ಕೃತ ಪ್ರಣೀತ ಅಥವಾ ವೈದಿಕ ಭಾಷೆ ಪ್ರಣೀತ ಹೇಳಿಕೆಗಳದಲ್ಲ, ಇವು ಬಹಳ ಅಪಾಯಕಾರಿ. ಉದ್ಯೋಗಂ ಪುರುಷ ಲಕ್ಷಣಂ ಅಂತಂದು ಹೇಳೋದು, ಇದು ಪುರುಷನಿಗೆ ಉದ್ಯೋಗ ಇರ್ಬೇಕಂತ ಹೇಳೋದಕ್ಕಿಂತ ಮಹಿಳೆ ಮನಿ ಹೊರಗ ಹೊಲದೊಳಗಡೆ ಮಾಡ್ತಕ್ಕಂತ, ಗದ್ದೆ ಜಮೀನೊಳಗಡೆ ಮಾಡ್ತಕ್ಕಂತ ಕೆಲಸ ಉದ್ಯೋಗ ಹೌದು ಅಲ್ಲೋ ಅನ್ನುವಂತ ಪ್ರಶ್ನೆ ನಾವು ಕೂಡ ನಮಗ್ ಹಾಕೋಬೇಕು. ನೀವ್ ಯಾವ್ದ್ರ ಕಾಯಕ ತಗೋರ್, ನೀವು ಹೊರಗಡೆ ಹೋಗಿ ನೌಕರಿ ಮಾಡಿದ್ರ ಪಗಾರ ತಂದ್ರ ಮಾತ್ರ ಕಾಯಕ ಅಲ್ಲ, ಅದು ಮಾತ್ರ ಕೆಲಸ ಅಲ್ಲ. 21ನೇ ಶತಮಾನದಾಗಿರೋ ನಾವು ಆತ್ಮಾಲೋಕನ ಮಾಡ್ಕೋಬೇಕಾಗ್ತತಿ. ನೀವು ಕೃಷಿನ ತಗೋರಿ. ನಾನು ಕೃಷಿ ಕ್ಷೇತ್ರದ ಹಿನ್ನೆಲೆಯಿಂದ ಬಂದವನು. ಕೃಷಿಕ ಜೊತೆಗೆ 30 ವರ್ಷಗಳಿಂದ ನಾನು ಕೆಲಸ ಮಾಡಾಕತ್ತೀನಿ. ಕೃಷಿ ಸಮುದಾಯದ ಜೊತೆಗೆ ನೀವು ಯಾವ ಒಂದು ಬೆಳೆ ತಗೋರಿ, ಯಾವ ಒಂದು ಕೃಷಿ ಚಟುವಟಿಕೆ ತಗೋರಿ, ಮಹಿಳೆ ಇಲ್ದೆ, ರೈತ ಮಹಿಳೆ ಇಲ್ದೆ ಭಾರತೀಯ ಕೃಷಿಯನ್ನ ನೀವು ಕಲ್ಪನೆ ಕೂಡ ಮಾಡ್ಕೊಳ್ಳಲಾರಿರಿ. ನೀವ್ ಬೇಕಿರೋ ಒಂದು ವಿಚಾರ ಮಾಡಿ ನೋಡ್ರಿ, ಮೈನಸ್ ಫಾರ್ ವುಮೆನ್ ಇಂಡಿಯನ್ ಅಗ್ರಿಕಲ್ಚರ್ ಏನಾಗ್ತತ್ ಹೇಳ್ರಿ? 0, ಬಿಗ್ 0. ಮೈನಸ್ ಫಾರ್ ವುಮೆನ್ ಇಂಡಿಯನ್ ಅಗ್ರಿಕಲ್ಚರ್ ಈಸ್ ಬಿಗ್ 0. 1 ಎಕರೆ ಹತ್ತಿದ ತಗೋರಿ. 1 ಎಕರೆ ಹತ್ತಿ, ತಾವೆಲ್ಲ ಕೃಷಿ ಕುಟುಂಬದಿಂದ ಬಂದವರು ಇರ್ಬೋದು, ಅಥವಾ ಕೃಷಿ ಕುಟುಂಬದ ಅಲ್ಪ ಸ್ವಲ್ಪ ಪರಿಚಯನೂ ತಮಗಿರ್ಬೋದು. ಕೃಷಿ ಬಗ್ಗೆ ತಮಗೆ ಸ್ವಲ್ಪ ಗೊತ್ತೈತಿ. 1 ಎಕರೆ ಹತ್ತಿ ತಗೋರಿ. ನೀವು ಭೂಮಿ ಹರಗೋದಿಂದ ಹಿಡಿದು ಬಿತ್ತಿ ಬೆಳೆದು ಕಳೆ ತೆಗೆದು ಗೊಬ್ಬರ ಹಾಕಿ ಔಷಧಿ ಹೊಡೆದು ಹತ್ತಿ ಬಿಡಿಸ್ಕೊಂಡ್ಬಂದು ಅಂಡ್ಗಿ ತುಂಬಲ್ಲಿ ಮಟನ್ನು ನಾವು ಒಂದ್ ಲೆಕ್ಕ ಹಾಕ್ತೇವಿ. ನಮ್ಮ ಅಗ್ರಿಕಲ್ಚರ್ ಒಳಗಡೆ ಬರ್ತದೆ, ಕೃಷಿ ಒಳಗಡೆ ವೈಜ್ಞಾನಿಕವಾಗಿ ಲೆಕ್ಕ ಹಾಕ್ತೇವಿ. ಗಂಡಾಳೆಷ್ಟು ಹೆಣ್ಣಾಳೆಷ್ಟು, ಯಾವ್ಯಾವ ಚಟುವಟಿಕೆಗೆ ಗಂಡಾಳೆಷ್ಟು ಹೆಣ್ಣಾಳೆಷ್ಟು ಅಂತ ನೀವು ಲೆಕ್ಕ ಹಾಕೋದ್ ಬರ್ರಿ. ಲಾಸ್ಟ್ಗೆ ಒಟ್ಟು ಕೂಡಿಸ್ರಿ, ಟೋಟಲ್ ಕಟ್ರಿ. ಅವಾಗ ನಿಮಗ ಗಂಡಾಳ ಸಂಖ್ಯೆ ಜಾಸ್ತಿ ಬರ್ತೈತೆ, ಹೆಣ್ಣಾಳ ಸಂಖ್ಯೆ ಜಾಸ್ತಿ ಬರ್ತೈತೆ. ವಿಚಾರ ಮಾಡಿ ನೋಡ್ರಿ. ಖಂಡಿತ ಹೆಣ್ಣು ಮಕ್ಕಳು ಕೆಲಸವನ್ನ ಹೆಚ್ಚು ಮಾಡ್ತಾರ. ಯಾವುದೇ ಕೃಷಿ ಜಮೀನಿರ್ಲಿ, ಯಾವುದೇ ಒಂದು ಕೃಷಿ ಕ್ಷೇತ್ರದ ಯಾವುದೇ ಬೆಳೆಯನ್ನ ಬೆಳೆಯೋದ್ರೊಳಗಡೆ. ಆದ್ರ ಇಲ್ಲಿ ಏನ್ ಹೇಳ್ತೇವೆ ನಾವು, ಉದ್ಯೋಗಂ ಪುರುಷ ಲಕ್ಷಣಂ ಅಂತಂದು ಹೇಳ್ತೇವಿ. ಅದ್ರ ಬಗ್ಗೆ ನಂದು ಸಾಕಷ್ಟು ತಕರಾರೈತಿ. ಆಯ್ತು, ಹೆಣ್ಮಗಳು ನಾನು ಹೇಳಿದೆ ಕೃಷಿ ಒಳಗಡೆ ಅವಿಭಾಜ್ಯ ಅಂಗ, ಕೃಷಿ ನಿಂತಿರೋದು ಅವಳ ಮ್ಯಾಲ. ನಾವೆಲ್ಲ ಹೇಳ್ತೇವಿ ರೈತ ದೇಶದ ಬೆನ್ನೆಲುಬು ಅಂತ ಹೇಳ್ತೇವಿ. ಆದ್ರೆ ರೈತ ಮಹಿಳೆ ಕೃಷಿಯ ಬೆನ್ನೆಲುಬು ಅನ್ನೋದನ್ನ ನಾವು ಮರಿಬಾರ್ದು. ಇದೆಲ್ಲ ಒಂದ್ ಕಡೆ ಇರ್ಲಿ. ಹಂಗಾರೆ ಡಿಸಿಷನ್ ಮೇಕಿಂಗ್ ಯಾರದು? ಕೃಷಿ ಕುಟುಂಬದ ಒಳಗಡೆ, ಒಂದು ಕುಟುಂಬ ವ್ಯವಸ್ಥೆ ಒಳಗಡೆ
ಯಾವಾಗ ಬಿತ್ತಬೇಕು, ಯಾವಾಗ ಬೆಳಿಬೇಕು, ಎಲ್ಲಿ ಮಾರಾಟ ಮಾಡ್ಬೇಕು, ಮಾರಾಟ ಯಾರು ಮಾಡ್ತಾನೆ, ಮತ್ತೆ ಹೋಗಿ ಪುರುಷನ ಮಾಡ್ತಾನ. ಇದು ಇಲ್ಲಿ ನಡೀತಾ ಇರತಕ್ಕಂತ ಒಂದು ಬಹಳಷ್ಟು ಅಸಮತೋಲನವಾದಂತ ಸಂಗತಿ. ಈ ಒಂದು ಲಿಂಗತ್ವ ಅರಿಯುವಿಕೆ, ಜೆಂಡರ್ ಸೆನ್ಸಿಟೈಸೇಷನ್ ಅನ್ನೋದು ಇದೊಂದು ಮುಗಿಯದ ಕತೆ. ನಮ್ಮ ಎಲ್ಲ ಬದುಕಿನ ಸಂಗತಿಗಳು ಹಿಂಗ ಇರ್ತಾವ ಅನ್ನೋದು ಬಹಳ ಒಂದು ಕುಚೋದ್ಯದ ಸಂಗತಿ. ಯಾಕಂತ ಹೇಳಿದ್ರೆ ಭಾರತೀಯ ಸಮಾಜದೊಳಗಡೆ ಸ್ತ್ರೀಯ ಸ್ಥಾನಮಾನ, ಸ್ವಾತಂತ್ರ್ಯ, ಸ್ವಾವಲಂಬನೆ ಅನ್ನೋದು ಬಹಳಷ್ಟು ಚರ್ಚಾಸ್ಪದವಾದಂತ ಸಂಗತಿ ಇವತ್ತಿನ ದಿನಕ್ಕೆ ಬಂದರೂ ಕೂಡ. ಪ್ರಾಚೀನ ಕಾಲದೊಳಗಡೆ ತಮಗೂ ಗೊತ್ತೈತಿ, ಇತಿಹಾಸದ ಭಾಗವಾಗಿ ತಾವೆಲ್ಲ ಇನ್ನೆಲ್ಲ ಕೇಳಿರ್ತೀರಿ ಅಥವಾ ಓದಿರ್ತೀರಿ. ಹಂಗ ನೋಡಿದ್ರ ಪೂರ್ವ ಯುಗದೊಳಗಡೆ ಎಲ್ಲಕ್ಕಿಂತ ಶುರುವಾತಿಗ ನಾಗರಿಕತೆ ಹುಟ್ಟಿದಂದಿನಿಂದ ಈ ಕಡೆ ಬರ್ತಿದ್ದಂಗೆಲ್ಲ ವೇದಗಳ ಕಾಲದೊಳಗಡೆ ಮಹಿಳೆಗೆ ನಿಜವಾಗಲೂ ಬಹಳ ಗೌರವದ ಸ್ಥಾನ ಇತ್ತು. ಗಾರ್ಗಿ, ಮೈತ್ರೇಯಿ ಇವರೆಲ್ಲ ಹೆಸರೆಲ್ಲ ಕೇಳಿರಿ. ಅವರು ವೇದ ಉಪನಿಷತ್ತಿನ ರಚನೆ ಮಾಡೋದ್ರೂ ಕೂಡ ಅವ್ರದ್ದು ಪಾತ್ರ ಐತಿ, ಮತ್ತು ಪುರುಷರಿಗೆ ಸಮಾನರಾಗಿ ಆಧ್ಯಾತ್ಮ ಸಾಧನೆಯನ್ನ ಮಾಡಿದ್ರು ಅನ್ನೋದನ್ನು ಕೂಡ ನಾವೆಲ್ಲ ಕೇಳ್ತೀವಿ. ಆದ್ರೆ ಒಂದು ವಿಷಯವನ್ನ ತಾವೆಲ್ಲ ಬಸವಾಭಿಮಾನಿಗಳು ಲಕ್ಷ್ಯ ಕೊಟ್ಟು ನೋಡ್ಬೇಕು. ಇತರೆ ಎಲ್ಲ ಮೈತ್ರಿ, ಗಾರ್ಗೆಯನ್ನು ಸೇರ್ಕೊಂಡು ಇತರೆ ಎಲ್ಲ ಮಹಿಳಾ ಸಾಧಕಿಯರನ್ನು, ವಚನಕಾರ್ತಿಯರಿಗೂ ಇರ್ತಕ್ಕಂತ ಪ್ರಮುಖವಾದಂತ ವ್ಯತ್ಯಾಸ ಮತ್ತು ದಾಖಲಾಗಬೇಕಾದಂತ ವ್ಯತ್ಯಾಸ ಅಂತ ಹೇಳಿದ್ರೆ ಕಾಯಕ ನಿಷ್ಠೆ. ವಚನಕಾರ್ತಿಯವರು ಕಾಯಕವನ್ನ ಬಿಟ್ಟು ಅವರು ಆಧ್ಯಾತ್ಮ ಸಾಧನೆ ಬಗ್ಗೆ ಮಾತಾಡ್ತಾರ, ಲಿಂಗಾಂಗ ಸಾಮರಸ್ಯ ಬಗ್ಗೆ ಮಾತಾಡ್ತಾರ, ಮೋಕ್ಷದ ಬಗ್ಗೆ ಮಾತಾಡ್ತಾರ, ಶಿವನ ದೈವ ಭಕ್ತಿ ಬಗ್ಗೆ ಮಾತಾಡ್ತಾರ. ಎಲ್ಲರ ಬಗ್ಗೆ ಮಾತಾಡಿದ್ರು ಕಾಯಕದ ಪರಿಭಾಷೆಗಳು ಮಾತಾಡ್ತಾರ ಅನ್ನೋದು ಬಹಳ ಒಂದು ದೊಡ್ಡದಾದಂತ ಹೆಚ್ಚುಗಾರಿಕೆ. ಇದನ್ನು ನಾವು ಗಮನಿಸಬೇಕು. ಅಂತ ಒಂದು ವ್ಯವಸ್ಥೆಯಲ್ಲಿ ಇದ್ದಂತ ಈ ಒಂದು ಭಾರತೀಯ ಸಮಾಜ ಯಾವುದೋ ಒಂದು ಕಾಲದಾಗ ಯಾವ ಕೆಟ್ಟಗಳಿಗೋ ಅದು ಯಾರದನ್ನು ಹುನ್ನಾರ ಮಾಡಿದ್ರೋ, ಪಿತೃ ಪ್ರಧಾನ ಕುಟುಂಬ ವ್ಯವಸ್ಥೆಯನ್ನು ಬಂತಲ್ಲ, ಅಲ್ಲಿ ಮಹಿಳೆ ಪರಾಧೀನ ಆಗ್ಬಿಟ್ಲು. ಅಲ್ಲಿ ಒಂದು ರೀತಿಯಿಂದ ಪರಾಧೀನ ಆದ್ರ, ಒಂದ್ ರೀತಿಯಿಂದ ಅಂಚಿಗೆ ತಳ್ಳಲ್ಪಟ್ರ ಧರ್ಮಶಾಸ್ತ್ರಗಳನ್ನ ಇಟ್ಕೊಂಡವಲ್ಲ, ಧರ್ಮಶಾಸ್ತ್ರಗಳು ಅವು ಬಹಳಷ್ಟು ಅಪಾಯಕಾರಿಯಾದಂತ ಕಟ್ಟಳೆಗಳನ್ನ, ಶೃಂಖಲೆಯನ್ನ ಮಹಿಳೆಗೆ ತೊಡಸಿ ಅವಳ ಬದುಕನ್ನ ಬಹಳ ದುಸ್ತರ ಮಾಡಿದ್ದು. ಅಂಚಿಗೆ ತಳ್ಳಲ್ಪಟ್ಟಂತ ಮಹಿಳೆ ಕಾಲೊಳಗೆ ಹಾಕೊಂಡು ತುಳಿಯಲ್ಪಟ್ಟಂತ ಒಂದು ಸ್ಥಿತಿಗೆ ಬಂದದ್ದು ಈ ಒಂದು ನಾಗರಿಕ ಸಮಾಜದ ಅತಿ ದೊಡ್ಡ ದುರಂತ ಅಂತಂದು ನಾನು ಭಾವಿಸ್ತೇನೆ. ಹೇಳ್ತಾನಲ್ಲ ಮನು ತನ್ನ ಮನುಸ್ಮೃತಿ ಒಳಗಡೆ ಹೇಳ್ತಾನ, ಪಿತಾ ರಕ್ಷಿತೆ ಕೌಮಾರೆ ಭರ್ತಾ ರಕ್ಷತಿ ಯೌವನೆ ರಕ್ಷಂತಿ ಸ್ಥವಿರೆ ಪುತ್ರ ನ ಸ್ತ್ರೀ ಸ್ವಾತಂತ್ರ್ಯ ಮಹರತಿ ಅನ್ನುವಂತ ಒಂದು ಮಾತನ್ನು ಹೇಳ್ತಾನ. ಬಾಲ್ಯದೊಳಗಡೆ ತಂದೆಯಿಂದ ರಕ್ಷಣೆ ಪಡಿತಾಳ ಮಹಿಳೆ, ಯೌವನದೊಳಗಡೆ ಗಂಡನಿಂದ ರಕ್ಷಣೆ ಪಡಿತಾಳ, ಮುಪ್ಪಿನೊಳಗಡೆ ಅವಾಗೂ ಕೂಡ ಅವಳ ಗಂಡು ಮಕ್ಕಳೇ ಅವಳಿಗೆ ರಕ್ಷಣೆ ಕೊಡಬೇಕು. ಹಿಂಗಾಗಿ ಅವಳು ಯಾವ ಕಾಲಕ್ಕೂ ಸ್ವಾತಂತ್ರ್ಯಕ್ಕೆ ಅರ್ಹಳಲ್ಲ. ಪಿತಾ ರಕ್ಷತಿ ಕೌಮಾರೆ ಭರ್ತಾ ರಕ್ಷತಿ ಯೌವನೆ ರಕ್ಷಂತಿ ಸ್ಥವಿರೇ ಪುತ್ರ ನ ಸ್ತ್ರೀ ಸ್ವಾತಂತ್ರ್ಯ ಮಹರತಿ ಅನ್ನುವಂತ ಮಾತನ್ನ ಹೇಳ್ತಾರಲ್ಲ, ಇದು ಮಹಿಳೆಗೆ, ಅವಳ ಅಭಿವೃದ್ಧಿಗೆ, ಅವಳ ಪ್ರಗತಿಗೆ, ಅವಳ ಒಟ್ಟು ಬದುಕಿನ ಸ್ವಾತಂತ್ರ್ಯಕ್ಕೆ ಒಡ್ಡಿದಂತ ದೊಡ್ಡದಾದಂತ ಒಂದು ತಡೆ ಎನ್ನುವಂತ ವಿಚಾರ. ಅದರ ದೇಶದೊಳಗಡೆ ಇದ ನೆಲದ ಮ್ಯಾಲ ಮತ್ತೊಂದ್ ಕಡೆ ಹೇಳ್ತಾರ, ಯತ್ರ ನಾರೆಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾಹ. ಎಲ್ಲಿ ಮಹಿಳೆಯರ ಗೌರವಿಸಪಡ್ತಾರಲ್ಲ ಅಲ್ಲಿ ದೇವತೆಗಳು ವಾಸ ಮಾಡ್ತಾರ ಅನ್ನುವಂತ ಮಾತನ್ನ ಹೇಳ್ತಾರ. ಒಟ್ಟಾರೆಯಾಗಿ ತಾವೆಲ್ಲ ಒಂದು ವಿಷಯನ ಗಮನಿಸಬೇಕು. ಮಹಿಳೆಯ ವಿಷಯ ಬಂದಾಗ ನಮ್ಮ ಇತಿಹಾಸದೊಳಗಡೆ ತಗೋರ್ರಿ, ಪುರಾಣದೊಳಗಡೆ ತಗೋರ್ರಿ, ಅಷ್ಟೇ ಅಲ್ಲ ಸಮಕಾಲೀನ ಜಗತ್ತಿನೊಳಗಡೆ ತಗೋರ್ರಿ, ಮಹಿಳೆಯರ ವಿಷಯ ಬಂದಾಗ ಒಂದು ಅತ್ಯಂತವಾದಂತ ದೈವಿಕ ಶಕ್ತಿಯನ್ನ ಅವಳಿಗೆ ಆರೋಪಿಸಿ ದೇವತೆ ಆದಾತು ಈದಾತು ದುರ್ಗೆ ಶಕ್ತಿ ಪಾರ್ವತಿ ಗಿರಿಜೆ ಅಂತಂದು ಒಂದು ಆ ದೈವ ಶಕ್ತಿಯನ್ನ ಆರೋಪಿಸೋದು. ಇಲ್ಲ ಅಂತ ಹೇಳಿದ್ರೆ ಬೇರೆ ಬೇರೆ ಮಾರ್ಗಗಳ ಮುಖಾಂತರ, ಪರ್ಯಾಯ ಒಂದು ಪದ್ಧತಿಗಳ ಮುಖಾಂತರ ಶೋಷಣೆ ಮಾಡೋದು. ಇವೆರಡನ್ನೇ ಮಾಡ್ತಾರ ಹೊರತು ಅವಳು ಕೂಡ ನನ್ನಂಗ ಒಂದು ಜೀವಿ, ಅದೂ ಕೂಡ ನನ್ನಂತದ ಒಂದು ಜೀವ ಅನ್ನುವಂತ ಭಾವನೆಯನ್ನು ಇಟ್ಕೊಂಡ್ರು ಸಾಕು. ಇಲ್ಲಿ ಯಾವುದೇ ರೀತಿಯಾದಂತ ಸಿದ್ಧಾಂತ ಆಗಲಿ, ಯಾವುದೇ ರೀತಿಯಾದಂತ ಭಾಷಣಗಳು, ಉಪನ್ಯಾಸಗಳು ಇದಕ್ಕೆ ಯಾವ ಒಂದು ಉಪದೇಶ ಬೇಡ ಅನ್ನುವಂತ ಮಾತನ್ನ ನಾನಿಲ್ಲಿ ಹೇಳಬೇಕಾಗಿತ್ತು. ಇದೆಲ್ಲದರ ನಡುವೆ 11ನೇ ಶತಮಾನದ ಕೊನೆವರೆಗೂ ಮಹಿಳೆಯ ಸ್ಥಿತಿಗತಿ ಇಷ್ಟು ದಯನೀಯವಾಗಿದ್ದು, ಅಲ್ಲಿ 12ನೇ ಶತಮಾನಕ್ಕೆ ಬಂದ ಮ್ಯಾಲ ಅವಳಿಗೊಂದು ಆಧ್ಯಾತ್ಮಿಕವಾದಂತ, ಸಾಮಾಜಿಕವಾದಂತ, ಆರ್ಥಿಕ, ನೈತಿಕ, ಸಾಂಸ್ಕೃತಿಕ ಅವಕಾಶಗಳು ತೆರ್ಕೊಂಡುಗಳ ಬಸವಣ್ಣನ ಅನುಭವ ಮಂಟಪದ ಮುಖಾಂತರ, ಮಹಾಮನೆ ಮುಖಾಂತರ ಅದು ಜಗತ್ತು ಕಂಡಂತ ಮೊದಲ ಸ್ತ್ರೀ ಸ್ವಾತಂತ್ರ್ಯ ಅಂತಂದು ನಾನು ಅನ್ಕೊಂಡನಿ. ಆದ್ರೆ ಈ ಎಲ್ಲ ಅವಕಾಶಗಳನ್ನ 11ನೇ ಶತಮಾನದವರೆಗೂ ಅಥವಾ
ಅದರಿಂದನು ಅದ್ರ ನಂತರನು ತಮಗೆಲ್ಲ ಆಶ್ಚರ್ಯ ಆಗ್ಬೋದು, 12ನೇ ಶತಮಾನದಾಗ ಒಂದು ಈ ಮಹಿಳಾ ಸ್ವಾತಂತ್ರ್ಯ, ಸ್ತ್ರೀ ಅಭಿವ್ಯಕ್ತಿ ಜರುಗಿದ್ ಬಿಟ್ರ ಅದ್ರ ನಂತರ ಎಲ್ಲೈತಿ ಹೇಳ್ರಿ 20ನೇ ಶತಮಾನದವರೆಗನು ಮತ್ತ ಮಹಿಳೆ ಅಂಚಿಗೆ ತಳ್ಳಲ್ಪಟ್ಟಳು. ಆಕಿ ಎಲ್ಲ ಅವಕಾಶಗಳಿಂದ ವಂಚಿತಳಾದಳು. ಕೌಟುಂಬಿಕ ಸವಲತ್ತುಗಳು ಸಿಗಲ್ಲ. ನೀವು ಬಿಡ್ರಿ, ಆಧ್ಯಾತ್ಮಿಕ, ಸಾಮಾಜಿಕ, ನೈತಿಕ, ಸಾಂಸ್ಕೃತಿಕ ಮಾತಾಡೋದು ಬಿಡ್ಬಿಡ್ರಿ, ಕೌಟುಂಬಿಕ ಸವಲತ್ತುಗಳು ಅವು ಕೂಡ ಅವಳಿಂದ ಕಸಿಯಲ್ಪಟ್ಲು ಅಂತ ಹೇಳಿದ್ರೆ ತಾವೆಲ್ಲ ಒಪ್ತೀರಿ ಅಂತ ನಾ ಮಾತನ್ನ ಹೇಳ್ತೀನಿ. ಜನಪದ ಹಾಡು ಹೇಳ್ತತ್ ನೋಡ್ರಿ, ಗಂಡ ಉಣ್ಣಕ್ಕಿಂತ ಮೊದಲ ನೀ ಎಂದೂ ಉಣಬ್ಯಾಡ, ಅತ್ತಿ ಮಾವ ಮೈದುನಗೆಂದು ಎದರುತ್ತರ ಕೊಡಬೇಡ, ನಗೆ ಬಂದರೂ ಕೂಡ ನೀ ಜೋರಾಗಿ ನಗಬೇಡ. ಎಷ್ಟು ಚಂದ ನೋಡ್ರಿ, ಸಂವಿಧಾನವನ್ನ ಬರೆದಿಟ್ಬಿಟ್ಟಾರ. ಗಂಡ ಉಣ್ಣದಕ್ಕಿಂತ ಮೊದಲ ನೀ ಎಂದೂ ಉಣಬೇಡ. ಅವ ರಾತ್ರಿ 12ಕ್ಕರ ಬರ್ಲಿ 11ಕ್ಕರ ಬರ್ಲಿ ಬರದಂಗರ ಇಲ್ಲಿ ಅವ ಎಣ್ಣೆ ಹೊಡೆದು ಆಮ್ಲೆಟ್ ತಿಂದು ಅವಂದೆಲ್ಲಾ ಮುಗಿಸ್ಕೊಂಡು ಬರೋ ಮಠ ತಡ ಆದ್ರೂನು ನೀನು ಉಣ್ಣಾಕ್ ಹೋಗ್ಬೇಡ, ನೀ ಹಂಗ ಇರು. ಅತ್ತಿ ಮಾವ ಮೈದುನಗೆಂದು ಎದುರು ಉತ್ತರ ಕೊಡಬೇಡ. ಜನಪದ ಹಾಡಿನೊಳಗಡೆ ಬರ್ತತಿ. ಆಯ್ತಪ್ಪ, ಅತ್ತಿ ಮಾವ ಹಿರಿಯರು, ತಂದೆ ತಾಯಿ ಸಮಾನರು, ಅವ್ರು ತಂದೆ ತಾಯಿ ಕಂಡಂಗ್ ಕಾಣ್ಬೇಕು, ಅವ್ರಿಗೆ ಎದುರು ಉತ್ತರ ಕೊಡಬಾರ್ದು ಅನ್ನೋದು ಹೋಗ್ಲಿ, ಮೈದುನಿಗೆ ಎದುರು ಉತ್ತರ ಕೊಡಬಾರ್ದು ಅನ್ನುವಂತ ಇಲ್ಲಿ ಏನ್ ಸಾಲ ಐತಲ್ಲ, ಇದು ದೊಡ್ಡದಾದಂತ ಹುನ್ನಾರ. ಇದು ಪುರುಷ ಸತ್ತೆಯನ್ನ ಮತ್ತ ಜೀವಂತವಾಗಿಡುವಂತ ಒಂದು ಪ್ರಯತ್ನ ಅಂತ ಹೇಳಿದ್ರೆ ತಪ್ಪಾಲಿಕ್ಕಿಲ್ಲ. ಹಿಂಗ ಮಹಿಳೆಯನ್ನ ಯಾವುದೇ ಒಂದು ನೋಡ್ರಿ, ನಗಿ ಬಂದ್ರೆ ಜೋರಾಗಿ ನಗಬಾಡ. ನಗೋದು ಕೂಡ ಸ್ವಾತಂತ್ರ್ಯ. ಅಳು ಬೇಕಂದ್ರೆ ಒಳಗ್ ಕೂತ್ಕೊಂಡು ಎಲ್ಲರ ಮುಸುಕ್ ಹಾಕೊಂಡು, ಆದ್ರೂ ನಗಬಾಡ ಅನ್ನುವಂತ ಒಂದು ಮಾತನ್ನ ಹೇಳ್ತಾರಲ್ಲ. ಇವೆಲ್ಲ ಏನಂತ ಹೇಳಿದ್ರ ಇದು ಮಹಿಳೆಯನ್ನ ಮತ್ತ ಅಂಚಿಗೆ ತಳ್ಳುವಂತ ಬೇರೆ ಬೇರೆ ಮಾದರಿಯ ಪ್ರಯತ್ನಗಳು ಅನ್ನುವಂತ ಸಂದರ್ಭದೊಳಗಡೆನೆ ನಾನು ಹೇಳಿದ್ನಲ್ಲ, ಬಸವಣ್ಣ ಇರ್ಬೋದು, 12ನೇ ಶತಮಾನದ ಶರಣರಿರ್ಬೋದು, ಅಥವಾ ಅದಕ್ಕಿಂತ ಸ್ವಲ್ಪ ಮೊದ್ಲ ವಚನಕಾರರು ಹುಟ್ಟುಕೊಂಡ್ರು. ಹೇಳ್ತಾರ, ಮೊಲೆ ಮೂಡಿ ಬಂದಡೆ ಹೆಣ್ಣೆಂಬರು, ಮೀಸೆ ಕಾಸೆ ಬಂದಡೆ ಗಂಡೆಂಬರು, ನಡೆವೆ ಸುಳಿವ ಆತ್ಮನು ಹೆಣ್ಣು ಅಲ್ಲ ಗಂಡು ಅಲ್ಲ ಕಾಣ ರಾಮನಾಥ ಅನ್ನುವಂತ ಜೇಡರ ದಾಸಿಮಯ್ಯನ ಮಾತು ಮಹಿಳೆಯ ಒಂದು ಸ್ತ್ರೀ ಸ್ವಾತಂತ್ರ್ಯದ ಅಭಿಪ್ಸೆಯನ್ನ ಉದ್ದೀಪನಗೊಳಿಸ್ತು. ಗೊಗ್ಗವ್ಯ ಕೂಡ ಹೆಚ್ಚು ಕಡಿಮೆ ಇಂಥ ಒಂದು ವಚನವನ್ನ ಹೇಳ್ಯಾಳ. ನಾವು ಸಾಮಾನ್ಯವಾಗಿ ಈ ವಿಷಯ ಬಂದಾಗ ನಡುವೆ ಸುಳಿಯುವ ಆತ್ಮ ಗಂಡು ಅಲ್ಲ ಹೆಣ್ಣು ಅಲ್ಲ ಅಂತ ಹೇಳುವಾಗ ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ ಜೇಡರ ದಾಸಿಮಯ್ಯನ ಈ ವಚನ ಉಲ್ಲೇಖ ಮಾಡ್ತೀವಿ. ಗೊಗ್ಗವೇ ಕೂಡ ಹೆಚ್ಚು ಕಡಿಮೆ ಇಂಥದ್ದೇ ಸಾಲುಗಳಿರ್ತಕ್ಕಂತ ಒಂದು ವಚನವನ್ನ ರಚನೆಯನ್ನ ಮಾಡಿದ್ರ 12ನೇ ಶತಮಾನದಾಗ. ಹಿಂಗ ಅವ್ರಿಗೊಂದು ಧಾರ್ಮಿಕ ಸ್ವಾತಂತ್ರ್ಯದ ಒಂದು ದೀಪವನ್ನ ಶರಣರು ಹಚ್ಚಿಟ್ರು. ಬಸವಣ್ಣ ಮತ್ತೊಂದ್ ಕಡೆ ಹೇಳ್ತಾನ, ಮೊಲೆಯುಂಬ ಭಾವ ತಪ್ಪಿ ಅಪ್ಪಿದರೆ ತಲೆಯ ಕೊಂಬ ನಮ್ಮ ಕೂಡಲ ಸಂಗಮ ದೇವ. ತಲೆನ ತೆಗೆದು ಬಿಡ್ತಾನ ಕೂಡಲ ಸಂಗಮ ದೇವ, ಹುಷಾರ್ ಅನ್ನುವಂತ ಮಾತನ್ನ ಹೇಳ್ತಾನಲ್ಲ. ಹಿಂಗ್ ಹೇಳ್ತಾ ಅದರ ಜೇಡ ದಾಸಿಮಯ್ಯ ಮತ್ತೊಂದ್ ಕಡೆ ಹೇಳ್ತಾನ, ಸತಿಪತಿಗಳೊಂದಾದ ಭಕ್ತಿ ಹಿತವಪ್ಪುದು ಶಿವಂಗೆ. ಅಂದ್ರ ಈ ಸ್ವಾಭಿಮಾನ, ಈ ಸಮಾನತೆ, ಲಿಂಗ ರಾಜಕಾರಣವನ್ನು ತೊಡೆಯೋದಂತ ಹೇಳಿದ್ರ ಒಬ್ರಿಗೊಬ್ರು ಸಂಘರ್ಷ ಮಾಡೋದಲ್ಲ, ದಿನಾ ಬೆಳಗಾದ್ರ ಜಗಳಾಡೋದಲ್ಲ, ಕೋರ್ಟು ಕಚೇರಿ ಮೆಟ್ಲ ಹತ್ತಿ ಓಡಾಡೋದಲ್ಲ. ಇದೇನಂತ ಹೇಳಿದ್ರ ಇದೊಂದು ಸಾಮರಸ್ಯದ ಬದುಕು, ಇದೊಂದು ಬದುಕಿನ ಬಂಡಿ. ಎಡಗಡೆ ಕಾಲಿಗೆ ಮುಖ್ಯನೋ ಬಲಗಡೆ ಕಾಲಿಗೆ ಮುಖ್ಯನೋ ಅಂತ ಹೇಳಿ ಏನ್ ಹೇಳ್ಬೇಕು? ಯಾವ್ದ್ರ ಒಂದ್ ಗಾಲಿಲ್ಲ ಅಂತ ಹೇಳಿದ್ರು, ಕೀಲ್ ತಪ್ತ ಅಂತ ಹೇಳಿದ್ರೆ ಚಕಡಿ ನೆಲ ಕಚ್ಚಿಬಿಡ್ತೈತಿ, ಪ್ರಯಾಣ ಮುಂದುವರೆಯಂಗಲ್ಲ. ಹಿಂಗಾಗಿ ಇಲ್ಲಿ ಸ್ವಾಭಿಮಾನ, ಸಮಾನತೆ, ಸಾಮರಸ್ಯ ಅನ್ನೋದು ಮುಖ್ಯನ ಹೊರತು ಸಮಾನತೆ ಅಂತ ಹೇಳಿದ್ರೆ ಸಂಘರ್ಷ ಅಲ್ಲ. ಮತ್ತು ಸ್ವಾಭಿಮಾನ ಅನ್ನೋದು ದ್ವೇಷಮಯ ವಾತಾವರಣದ ಒಂದೇ ಇರ್ಬೇಕನ್ನುವಂತ ವಿಚಾರ ಕೂಡ ಯಾರು ಇಟ್ಟುಕೊಳ್ಳೋದ ಅವಶ್ಯಕತೆ ಇಲ್ಲ. ಒಟ್ಟಾರೆಯಾಗಿ ಶರಣರು, ವಿಶೇಷವಾಗಿ ವಚನಕಾರ್ತಿಯರು ತಮ್ಮ ಎಲ್ಲ ಸ್ವಾಭಿಮಾನದ ವಚನದ ಹಿನ್ನೆಲೆ ಒಳಗಡೆ ಹೇಳ್ತಕ್ಕಂಥ ಮಾತಂತ ಹೇಳಿದ್ರ ಸೌಹಾರ್ದಯುತವಾದಂತ ಸ್ವಾಭಿಮಾನ. ಇದು ಬಹಳ ವಿಶೇಷವಂತ ಸಂಗತಿ. ಇದನ್ನ ನಾವೆಂದೂ ಮರಿಬಾರ್ದು. ಸ್ವಾಭಿಮಾನ ವಿಷಯ ಮಾತಾಡೋ ಹೊತ್ನಾಗ ಆ ಸೌಹಾರ್ದತೆ ಏನಿತ್ತಲ್ಲ ಅದನ್ನೂ ಕೂಡ ನಾವು ಮರಿಬಾರ್ದು ಅನ್ನುವಂತ ಒಂದು ವಿಚಾರ. ಏಕೈಕ ದಲಿತ ವಚನಕಾರ್ತಿಯರು 36 ಜನ, ಶರಣೆಯರು ಅಸಂಖ್ಯರು. ವಚನ ಸಿಕ್ಕಿದ್ ನಮಗ್ 36 ಜನರು. ಆದ್ರೆ ಲಭ್ಯ ಇರ್ತಕ್ಕಂತ ವಚನಗಳ ಆಧಾರದ ಮೇಲೆ ಹೇಳ್ಬೇಕಂತ ಹೇಳಿದ್ರೆ, ಉರಿಲಿಂಗ ಪೆದ್ದಿಯ ಪುಣ್ಯಸ್ತ್ರೀ ಕಾಳವ್ವೆ ಅಥವಾ ಅವನ ಹೆಂಡತಿ ಕಾಳವ್ವೆ ಏನಿರ್ಲಿಲ್ಲ, ಏಕೈಕ ದಲಿತ ವಚನಕಾರ್ತಿ. ಅವಳ ವಚನದೊಳಗಂತೂ ಕಾಯಕ ನಿಷ್ಠೆ, ವ್ರತಾಚರಣೆ, ಭಕ್ತ ಸಂಹಿತೆ ಬಹಳ ಮುಖ್ಯ. ಇದು ಶರಣರ ಮುಂದೆ ಅವತ್ತಿನ 12ನೇ ಶತಮಾನದಾಗ ಅಲ್ಲಿ ಸಮಾಜದ ಮುಂದೆ, ಸಾಧಕರ ಮುಂದೆ ಇದ್ದಂತವು 3 ಮಾರ್ಗಗಳು. ಒಂದು ಕರ್ಮ ಮಾರ್ಗ, ಇನ್ನೊಂದು ಆಧ್ಯಾತ್ಮ ಮಾರ್ಗ, ಮತ್ತೊಂದು ಭಕ್ತಿ ಮಾರ್ಗ. ಕರ್ಮ ಮಾರ್ಗ ಏನ್ ಹೇಳ್ತದಂತ ಹೇಳಿದ್ರ, ನಿನ್ನ ಕರ್ಮದು, ಹೆಣ್ಣಾಗಿ ಹುಟ್ಟಿದ್ದು ನಿನ್ನ ಕರ್ಮ. ಹಿಂದಿನ ಜನ್ಮದಾಗ ನೀನ್ ಏನೋ ಪಾಪ ಮಾಡಿದಿ, ಏನೋ ಮಾಡಬಾರ್ದಂತ ದ್ರೋಹ ಮಾಡಿದಿ, ಹಿಂಗಾಗಿ ನೀನು ಹೆಣ್ಣಾಗಿ ಹುಟ್ಟಿದಿ. ನಿನಗ ಈ ಎಲ್ಲ ಶಿಕ್ಷೆಗಳು ಎಲ್ಲವೂ ಯು ಡಿಸರ್ವ್ ಇಟ್. ನಿನಗೇನು ಆ ಶಿಕ್ಷೆನ ಕೊಡಾಕತ್ತಾರಲ್ಲ
ನಿನ್ನೇನ್ ಶೋಷಣೆ ಮಾಡಾಕತ್ತಾರಲ್ಲ, ನಿನ್ನ ಪಾಪದ ಫಲವನ್ನು ಕೊಡಂತ ಕೆಲಸ ಮಾತ್ರ ಮಾಡಾಕತ್ತಾರ. ಇದ್ರಾಗ ಅವ್ರದೇನ್ ತಪ್ಪಿಲ್ಲ ಮತ್ತು ನಿಂದ ತಪ್ಪು. ಹಿಂದಿನ ಜನದಾಗ ಏನ ತಪ್ಪು ಮಾಡಿದ್ದಿ, ಹಿಂಗಾಗಿ ನಿನ್ನ ಕರ್ಮವನ್ನ ನೀನು ಅನುಭವಿಸಕತ್ತಿ ಅನ್ನೋದು ಕರ್ಮ ಮಾರ್ಗ. ಇದನ್ನ ದಲಿತರಿಗೂ ಅನ್ವಯಿಸ್ತಿದ್ರು, ಕೆಳವರ್ಗದ್ರು ಅನಿಸ್ತಿದ್ರು, ಶ್ರಮಿಕರು ದುಡಿಯುವ ವರ್ಗದ್ರು ಅನ್ವಯಿಸಿ ವೈದಿಕರು, ಮೇಲ್ವರ್ಗದವರು, ರಾಜಸತ್ತೇಲರು ಹೇಳ್ತಿದ್ರು. ಆದ್ರೆ ಅದ್ರ ಮುಂದಿದ್ದದ್ದು ಇನ್ನೊಂದು ಮಾರ್ಗ, ಆಧ್ಯಾತ್ಮ ಮಾರ್ಗ. ಆಧ್ಯಾತ್ಮ ಮಾರ್ಗ ಅಂತ ಹೇಳಿದ್ರೆ ಹೆಂಡ್ರು ಮಕ್ಕಳು ಬಿಡಿ, ಸಂಸಾರ ತೋರಿ, ಕೆಲಸ ಬಿಡು, ಕಾಯಕ ಬಿಡು, ಹಿಮಾಲಯಕ್ಕೆ ಹೋಗು, ತಪಸ್ ಮಾಡು, ದೇವ್ ನೊಲಸುವ ಆಧ್ಯಾತ್ಮ ಮಾರ್ಗ. ಎಷ್ಟು ಜನಸಾಮಾನ್ಯರಿಗೆ ಇದು ಸಾಧ್ಯ ಆಕಿತ್ತು? ಎಷ್ಟು ಜನ ದುಡಿಯುವ ವರ್ಗದವರಿಗೆ ಇದು ಪ್ರಾಪ್ತ ಆಗ ಸಾಧ್ಯ ಆಗ್ತಿತ್ತು? ಬಸವಣ್ಣ ಹೇಳ್ದ, ಕರ್ಮ ಮಾರ್ಗನೂ ಬೇಡ, ಆಧ್ಯಾತ್ಮ ಮಾರ್ಗನೂ ಬೇಡ, ಭಕ್ತಿ ಮಾರ್ಗ ಅಂತ ಒಂದೈತಿ. ನಿನಗೆ ದೇವ್ರ ಬಗ್ಗೆ ಭಕ್ತಿ ಐತಲ್ಲ, ಭಕ್ತಿಯಿಂದ ನೋಡು. ನಿನ್ನ ದೇವರನ್ನ ನೀನು ಭಕ್ತಿ ಒಳಗಡೆ ಕಾಣಬೇಕು. ನಿನ್ನ ಖಾಸಗಿ ವಿಷಯ ಅದು, ಅದು ಏಕಾಂತದಲ್ಲಿ ಜರುಗುವಂತದ್ದು. ನೀನು ಮತ್ತೊಬ್ಬನ ಯಾಕೆ ಅವಲಂಬನೆ ಮಾಡ್ತಿ? ಎನ್ನ ಕಾಲೇ ಕಂಬ, ದೇಹವೇ ದೇಗುಲ, ಸಿರವೇ ಹೊನ್ನಿನ ಕಳಸವಯ್ಯ, ಸ್ಥಾವರ ಕಳಿ ಉಂಟು, ಜಂಗಮ ಕಳಿವಿಲ್ಲ. ನಿನ್ನ ಕೈ ಒಳಗಡೆ ಇಷ್ಟಲಿಂಗ ಸಾಕು, ನಿನಗೊಂದು ಪರಿಕಲ್ಪನೆ ಸಾಕು, ನಿನಗೊಂದು ಸಂಕೇತ ಸಾಕು. ಲಾಂಛನಕ್ಕೆ ಶರಣಂಬಿ ಅನ್ನುವಂತ ಮಾತು ನಿನಗಿದ್ರೆ ಸಾಕು ಅನ್ನುವಂತ ವಿಚಾರದಿಂದ ಅವ್ರೇನು ಇವೆಲ್ಲ ಸಂಗತಿಗಳನ್ನ ತೊಡೆದು ಆ ಇಷ್ಟಲಿಂಗ ಪರಿಕಲ್ಪನೆ ಕೊಟ್ಟಲ್ಲ. ಆ ಒಂದು ಮಾರ್ಗದಲ್ಲಿ ಇರ್ತಕ್ಕಂಥ ಕಾಳವೇ ಹೇಳ್ತಾಳ, ಭಕ್ತ ಸಂಹಿತೆ ಕುರಿತಾಗಿ ಮಾತಾಡ್ತಾಳ. ಒಂದ್ ಕಡೆ ಹೇಳ್ತಾಳ ಅಕ್ಕಿ, ತೂಬರದ ಕೊಳ್ಳಿಯಂತೆ ಉರಿವಾತ, ಕುಸಿದು ತಂದು ಮಾಡುವಾತ, ಭಕ್ತರ ಕುಲವೆತ್ತಿ ನಿಂದಿಸುವಾತ, ಒಡೆಯರೆಂಬ ತುಡುಗುಣಿಗಳು ಪೂಜೆಗೊಂಬಲ್ಲಿ, ಅವರ ಮನೆಗೆ ಹೂ ಹಣ್ಣು ಕಾಯಿ ಪತ್ರೆಗಳ ತರುವ, ಹೋಗುವ ಬರುವ ಊರುಗಳ ಒಂಬಾತ ಭಕ್ತನಲ್ಲ. ಇದು ನಾನು ಭಕ್ತ ಸಂಹಿತೆ ಅಂತ ಹೇಳಾಕತ್ತಿದ್ದೆ. ಭಕ್ತ ಹೆಂಗಿರ್ಬೇಕು? ಭವಿ ಬೇರೆ, ಭಕ್ತ ಬೇರೆ. ತನ್ನ ಭವಿತನವನ್ನ ಮೀರಿ ಭಕ್ತ ಹೆಂಗಾಗ್ಬೇಕಂತ ಹೇಳಿದ್ರೆ, ತೂಬರ ಕೊಳ್ಳಿಯಂತೆ ಉರಿವಾತ. ಒಂದು ಜಾತಿ ಮರ ಅದಕ್ಕೊಂಚೂರು ನೀವು ಬೆಂಕಿ ಹಚ್ಬಿಟ್ರ ಅಂತ ಹೇಳಿದ್ರೆ ಬುರು 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 ಉರಿತತಿ. ಬಾಳ್ ಉರಿಬೇಡ ಅಂತ ಹೇಳ್ತಾರ. ನಮ್ ಕಡೆ ಹಳ್ಳಿ ಕಡೆ ಎಲ್ಲ ಆಡ ಭಾಷೆ ಹೇಳ್ತಾರ, ಉರುಣಿಗೆ ಬಾಳ ಆಗೈತಿ ನಿಂದು, ಯಾಕ ಉರುಣಿಗೆ ತಗ್ಗಬೇಕಾಗೈತಿ ನಿಂದು, ಉರಿಬೇಡ ಅಂತ ಹೇಳ್ತಾರಲ್ಲ. ಹಂಗ ಭಗ 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 ಉರಿವಂತಾವ. ಕುಸಿದು ತಂದು ಮಾಡುವಾತ, ಸುಳ್ಳು ಹೇಳಿ ಯಾರ್ದ್ರ ತಲೆ ಹೊಡೆದು ತಂದು ಹಾಕ್ತಾನಲ್ಲ ಮನಿಗ ಅಂತವನು. ಭಕ್ತರ ಕುಲವೆತ್ತಿ ನಿಂದಿಸುವಾತ. ಎಲ್ಲಿ ದೇವ್ರಿಗೇನಾದ್ರು ತರತಮ ಭಾವ ಐತೆ, ಜಾತಿ ನೋಡಿ ದೇವ್ರೇನಾದ್ರು ಒಲಿತಾನ? ಜಾತಿ ನೋಡಿ ಮೋಕ್ಷ ಸಿಗ್ತತೆ? ಅಂತ ಭಕ್ತರೊಳಗಡೆ ಜಾತಿಯನ್ನ ಎತ್ತಿ ನಿಂದಿಸುವನು. ನೀನು ಕೆಳವರ್ಗದವನು, ಅವನ ಮೇಲು ನಿಂದಿಸ್ತಾನಲ್ಲ ಅಂತವನು. ಒಡೆಯರೆಂಬ ತುಡುಗುಣಿಗಳು ಪೂಜೆಗೊಂಬಲ್ಲಿ. ಎಂಥ ಮಾತ್ ನೋಡ್ರಿ! ಏಕೈಕ ದಲಿತ ವಚನಕಾರ್ತಿ ಮಹಿಳೆ 12ನೇ ಶತಮಾನದೊಳಗಡೆ ಆಳುವ ಅರಸರಿಗೆ ಒಡೆಯರು ಅಂತ ಹೇಳಿದ್ರ ಒಂದು ಅರಸರು, ಮತ್ತೊಂದು ವೈದಿಕರು, ಪೂಜಾರಿಗಳು, ಪುರೋಹಿತರು, ಇವರೆಲ್ಲರೂ ಒಡೆಯರ ಕ್ರಿಮಿ ಲೇಯರ್ ಆಫ್ ಸೊಸೈಟಿ. ಅವತ್ತಿನ ಕ್ರಿಮಿ ಲೇಯರ್ ಆಫ್ ಸೊಸೈಟಿ ಅವ್ರಿಗೆ ಹೇಳ್ತಾಳ ಒಡೆಯರೆಂಬ ತುಡುಗುಣಿಗಳು ಅಂತ ಹೇಳ್ತಾಳ. ಅವ್ರಿಗೆ ಕಳ್ಳದನಗಳಂತ ಇರ್ತಾವ, ಅವು ಕೆಲಸ ಅದ ಬರೇ ಹಗ್ಗ ಬಿಚ್ಚಿಬಿಟ್ರೆ ಸಾಕು, ಎಲ್ಲೆಲ್ಲಿ ಬೇಲಿ ಇರಂಗಲ್ಲ ಅಥವಾ ಎಲ್ಲಿ ಬೇಲಿ ಸಡ್ಲಿರ್ತಾವಲ್ಲ, ಹೊಲ ಹೋಗೋದು ಮೇಯೋದು. ಹಂಗ ಹೊಲ ಹೊಕ್ಕು ಮೇಯುವಂತ ಕಳ್ಳದನಗಳು ಇವು ತುಡುಗುಣಿಗಳು ಅಂತ ಹೇಳಿದ್ರೆ ಕಳ್ಳದನಗಳು. ಯಾರು? ಒಡೆಯರು. ಯಾರು ಮುಂದೆ ದಿಟ್ಟಾಗಿ ನಿಂತ್ಕೊಂಡು ಮಾತಾಡ್ತಾವ ನೋಡ್ರಿ, ಅವರು ಪೂಜೆಗೊಂಬಲ್ಲಿ. ನೀವೇನು ಒಡೆಯರ್ಗೆ ಹೋಗಿ ನಮಸ್ಕಾರ ಹೊಡೆದು, ಬಾಡಿಗೆ ನಮಸ್ಕಾರ ಮಾಡಿ ಸಲಾಂ ಹೊಡೆದು ಅಲ್ಲಿ ಪೂಜೆ ಮಾಡ್ತಿರಲ್ಲ, ಅವರ ಮನೆಗೆ ಹೂ ಹಣ್ಣು ಕಾಯಿ ಪತ್ರೆಗಳು ತರುವಂತರು. ಯಾಕಂದ್ರೆ ಕಾಯಕ ಜೀವಿಗಳಲ್ಲ. ಯಾವ ಒಡೆಯರು ದುಡಿತಾರ ಹೇಳ್ರಿ? ಇವತ್ತು ನಮ್ಮನ್ನ ಆಳುವಂತ ಅರಸರನ್ನ ನೋಡ್ರಿ, ಒಡೆಯರ್ ನೋಡ್ರಿ, ಎಲ್ಲರ ಹೋಗಿ ದುಡ್ದಿದ್ ನೋಡ್ರಿ ನೀವು. ಎಲ್ಲ ಒಂದ್ ರೀತಿಯಾದಂತ ವ್ಯವಸ್ಥೆ, ಒಂದ್ ರೀತಿಯಾದಂತ ದಮನಕಾರಿ ಪ್ರವೃತ್ತಿ. ಅಂತವ್ರ ಮನೆಗೆ ನೀವು ಹೂ ಹಣ್ಣು ಕಾಯಿ ತಂದಿದ್ರುನು, ಅವ್ರು ಪೂಜೆ ಮಾಡೋದಕ್ಕೆ ನೀವು ಹೂ ಹಣ್ಣು ಕಾಯಿ ತಂದಿದ್ರುನು, ಅವ್ರ ಮನೆಗೆ ಬರೀ ಹೋಗೋ ಬರೋ ಕೆಲಸ ಊಳಿಗ ಮಾಡಿದ್ರಂದ್ರುನು ನೀನು ಭಕ್ತ ಅಲ್ಲ. ಭಕ್ತನಿಗಿರಬೇಕಾದಂತ ಅರ್ಹತೆಗಳ ಬೇರೆ ಅನ್ನುವಂತ ಮಾತನ್ನ ಒಬ್ಬ ದಲಿತ ವಚನಕಾರ್ತಿ ಅವತ್ ಹೇಳ್ತಾಳಲ್ಲ. ಇದಕ್ಕಿಂತ ದೊಡ್ಡ ಸ್ವಾಭಿಮಾನ ಬೇಕಾ? ಇವತ್ತಾದ್ರೂ ನಾವು ಇಷ್ಟು ಮಾತಾಡಕ್ ಸಾಧ್ಯ ಆಗತ್ತೆ. ನಾವೇನ್ ಇವತ್ 21ನೇ ಶತಮಾನದಾಗ ಅದೇವಲ್ಲ, ನಮಗ್ ಇಷ್ಟು ಮಾತಾಡಕ್ ಸಾಧ್ಯ ಆಗಕತ್ತತೆ? ಎಷ್ಟು ಗುಲಾಮಗಿರಿ, ಎಷ್ಟು ಹೊಗಳು ಬಟ್ಟತನ, ಎಷ್ಟು ಬಾಲ ಬಡಿಯುವಿಕೆ ನೋಡ್ರಿ. ನೀವು ಇತ್ಲಾಂದ ಹೋದ್ರ 4 ಕಾರ್ ಹೋಗಿರ್ತಾವು, ಬೆಂಗಳೂರಿಗೆ ಹೋದ್ರಂದ್ರ ಅತ್ಲಾಂದ ಬಂದ್ರ 25 ಕಾರ್ ಮನೆ ಮುಂದೆ ಬಂದ್ ನಿಂತಿರ್ತಾವ. ಅವರೆಲ್ಲೇ ಇವರೆಲ್ಲೇ? ಇಂಥವರ ಸಂಘವನ್ನ ಬಿಡಬೇಕು ಅನ್ನುವಂತ ಮಾತನ್ನ ಕಾಳವೆ ಹೇಳ್ತಾಳ. ಕೃತ್ಯ ಕಾಯಕವಿಲ್ಲದವರು ಭಕ್ತರಲ್ಲ, ಸತ್ಯ ಶುದ್ಧವಿಲ್ಲದುದು ಕಾಯಕವಲ್ಲ. ಆಸೆ ಎಂಬುದು ಭವದ ಬೀಜ, ನಿರಾಶೆ ಎಂಬುದು ನಿತ್ಯ ಮುಕ್ತಿ. ಉರಿಲಿಂಗ ಪೆದ್ದಿ ಎರಸನಲ್ಲಿ ಸದರವಲ್ಲ ಕಾಣವ್ವ. ಕೃತ್ಯ ಕಾಯಕವಿಲ್ಲದವರು ಭಕ್ತ ಅಲ್ಲ. ನೀನು ಮುಂಜಾನಿಂದ ಸಂಜೆ ಮಟ್ಟ ಹಂಗ ದಬ ದಬ ದಬದ ನೀರ್ ಸುರುವಿ, ಭಸ್ಮ ಹಚ್ಚಿ, ಗಂಧ ಹಚ್ಚಿ,
ಪೂಜಾ ಮಾಡಿ ಜಾಗಟಿ ಹೊಡೆದು ಗಂಟಿ ಹೊಡ್ಕೊಂಡ್ರ ಅದು ಕಾಯಕ ಅಲ್ಲ. ಅವರು ನೀ ಭಕ್ತನೂ ಅಲ್ಲ. ನೀನು ಭಕ್ತ ಮೊದಲು ಕಾಯಕ ಜೀವಿಯಾಗಿರ್ಬೇಕು. ಬಸವಣ್ಣ ಹೇಳಿದ್ದು ಅದ, ಎಲ್ಲ ವಚನಕಾರರು ಹೇಳಿದ್ರು ಅನ್ನೋದಕ್ಕಿಂತ ನಡೆದಿದ್ದು ಅದು, ಮಾಡಿದ್ದು, ಬದುಕಿನೊಳಗಡೆ ಅಳವಡಿಸ್ಕೊಂಡಿದ್ದು. ಕೃತ್ಯ ಕಾಯಕವಿಲ್ಲದವರು ಭಕ್ತರಲ್ಲ, ಸತ್ಯ ಶುದ್ಧವಿಲ್ಲದದು ಕಾಯಕವಲ್ಲ. ಕೆಲಸ ಬ್ಯಾರೆ, ನೌಕರಿ ಬ್ಯಾರೆ, ಚಾಕರಿ ಬ್ಯಾರೆ, ಕಾಯಕ ಬ್ಯಾರೆ. ಪಗಾರ ಕೊಡ್ತಾರಂತ ಮಾಡೋದು ನೌಕರಿ, ಜೀತಕ್ಕೆ ಅದನ್ನ ಮಾಡೋದು ಚಾಕರಿ, ಪಿಟ್ಟಿ ಬ್ಯಾಸರಕ್ ಮಾಡೋದು ಕೆಲಸ. ಆದ್ರ ಸತ್ಯ ಶುದ್ಧ ಚಿತ್ತ ಶುದ್ಧಿ ಇಂದ ಏನ್ ಕೆಲಸ ಮಾಡ್ತಾರಲ್ಲ ಅದು ಕಾಯಕ. ಕಾಯಕ ಯಾವ ರೀತಿ ಭಿನ್ನ ಅನ್ನೋದನ್ನ ನಾವೆಲ್ಲ ನೋಡ್ಬೇಕಾಗ್ತತಿ. ಆಸೆ ಎಂಬುದು ಭವದ ಬೀಜ. ಈ ಆಸೆ ಅನ್ನೋದು ಏನೈತಲ್ಲ, ಈ ಆಸೆ ಅನ್ನೋದು ಭವದ ಬೀಜ. ಭವ ಅಂತ ಹೇಳಿದ್ರ ನಮ್ಮ ಸುತ್ತಮುತ್ತಲಿರ್ತಕ್ಕಂಥ ಪ್ರಾಪಂಚಿಕ ಬದುಕು, ಅದೊಂದು ಬೀಜ. ಅದು ಬೀಜ ಏನಾಕತ್ರಿ, ಈ ಮಳಿ ಹಿಡ್ಕೊಂಡೈತಿ ಎಲ್ಲಾ ಕಡೆ. ಒಂದು ಬೀಜ ಹಂಗ ನೀವು ಭೂಮಿಯಾಗ ಹೋಗಿರ್, ನೀವು ದೇವನೂರು ಮಹಾದೇವರು ಹೇಳ್ತಾರ, ಎದೆಗೆ ಬಿದ್ದ ಅಕ್ಷರ ಭೂಮಿಗೆ ಬಿದ್ದ ಬೀಜ ಎಂದೂ ನಷ್ಟವಾಗುವುದಿಲ್ಲ, ಒಂದಲ್ಲ ಒಂದ್ ದಿವ್ಸ ಮೊಳಿತೈತಿ ಅಂತ ಹೇಳ್ತಾರಲ್ಲ. ಹಂಗ ಈ ಬೀಜ ಅದೊಂದು ಭವದ ಬೀಜ, ಆಸೆಯೇ ಬೀಜ. ಭೂಮಿ ಒಳಗಡೆ ಬಿದ್ರ ಏನಾಕತ್ ಹೇಳ್ರಿ, ಮೊಳಿ ಕೊಡಿತತಿ, ಗಿಡ ಆಕತಿ, ಅದರಿಂದ ಸಾವಿರಾರು ಬೀಜಗಳು ಬರ್ತಾವು ಅಂತ ಹೇಳಿದ್ರ ಆ ಆಸೆ ಹಲವು ಪಟ್ಟು ನಿಮ್ಮಲ್ಲಿ ಬೆಳ್ಕೋತ್ ಹೋಗ್ತತಿ. ಅದಕ್ಕೆ ಆಸೆ ಎಂಬುದು ಭವದ ಬೀಜ. ಈ ಪ್ರಾಪಂಚಿಕ ಬದುಕಿನ ಒಂದು ಕೆಟ್ಟದಾದಂತ ಬೀಜ ಅದು ಆಸೆ. ನಿರಾಸೆ ಎಂಬುದು ನಿತ್ಯ ಮುಕ್ತಿ. ನೋಡ್ರಿ, ಮೋಕ್ಷ ಸಾಧನೆಗೆ ಅವತ್ತ ಆಧ್ಯಾತ್ಮದಾರಿ ಹೇಳ್ತಿದ್ರು, ತಪಸ್ಸನ್ನ ಹೇಳ್ತಿದ್ರು, ಏನೆಲ್ಲಾ ಹೇಳ್ತಿದ್ರು. ಶರಣರು ಎಷ್ಟು ಸರಳವಾಗಿ ಹೇಳ್ತಂತ, ನಿರಾಸೆ ಇಟ್ಕೊಂಡ್ಬಿಡಪ್ಪ, ಆಸೆಯನ್ನು ಬಿಟ್ಟುಬಿಡು, ಇದಕ್ಕಿಂತ ದೊಡ್ಡದಾದಂತ ಮುಕ್ತಿ ಮೋಕ್ಷ ನಿನಗ ಯಾವುದು ಇಲ್ಲ ಅಂತಂದು ಬುದ್ಧನ ಮಾದರಿ ಒಳಗಡೆ ಆಸೆಯೇ ದುಃಖಕ್ಕೆ ಮೂಲ ಅಂತ ಬುದ್ಧ ಹೇಳಿದ್ರ, ಪುರಲಿಂಗ ಪೆದ್ದಿ ಪುಣ್ಯಸ್ತ್ರೀ ಕಾಳವಿ ಏನ್ ಹೇಳ್ತಾ ಅಂತ ಹೇಳಿದ್ರ ಅದು ಸ್ವಾಭಿಮಾನಕ್ಕೂ ಕಂಟಕ ಮೂಲ ಅನ್ನುವಂತ ಮಾತನ್ನ ಹೇಳ್ತಾರ. ಇದು ವಚನ ಕಾರ್ತಿಯರ ಹೆಚ್ಚುಗಾರಿಕೆ, ಶರಣರ ಹೆಚ್ಚುಗಾರಿಕೆ. ಈ ರೀತಿಯಾಗಿ ನಮಗ ಅನೇಕ ವಚನಗಳು ನಮಗ ವಚನ ಕಾರ್ತಿಯರಿಂದ ರಚನೆಯಾಗಿದ್ದು ಸಿಗ್ತಾವು. ಅವೆಲ್ಲವೂ ಈ ಸ್ವಾಭಿಮಾನವನ್ನ ಕುರಿತಾಗಿನ ಮಾತಾಡ್ತಾವು. ಬಹಳಷ್ಟು ವಚನ ಕಾರ್ತಿಯರು ಸತಿಪತಿ, ಲಿಂಗಭಾವ, ಲಿಂಗಾಂಗ ಸಾಮರಸ್ಯ ಅನ್ನುವಂತ ಮಾತನ್ನು ಕೂಡ ಹೇಳ್ತಾರ. ಆದ್ರ ಈ ಒಂದು ಸ್ವಾಭಿಮಾನವನ್ನು ಬಿಟ್ಟು ಯಾರು ದಂಡಿಗೆ ಹೋಗಿದ್ದನ್ನ ನಾನಂತೂ ನೋಡಿಲ್ಲ. ಬೊಂತಾದೇವಿ, ಕಾಶ್ಮೀರದ ಮಾಂಡವ್ಯಪುರದ ರಾಜನ ಮಗಳು ನೋಡ್ರಿ, ರಾಜಕುವರಿ, ಕಾಶ್ಮೀರದವಳು. ಅಲ್ಲಿಂದ ಕಲ್ಯಾಣಕ್ಕ ಅಂತ ಒಂದು 850 ವರ್ಷದ ಹಿಂದ ಇವತ್ತಿನ ಯಾವುದೇ ಸೌಲಭ್ಯಗಳು ಇರದೇ ಇರ್ತಕ್ಕಂಥ ಸಂದರ್ಭದೊಳಗಡೆ ತಮ್ಮ ಸುಖಭೋಗಗಳನ್ನೆಲ್ಲ ತೊರೆದು ಕಲ್ಯಾಣದ ಬಂದು ತನ್ನ ಒಂದು ಕ್ರಾಂತಿಯ ಭಾಗ ಆದ್ಲು. ಆಕೆ ಇನ್ನೊಂದು ವೈಶಿಷ್ಟ್ಯ ಅಂತ ಹೇಳಿದ್ರೆ, ಕಲ್ಯಾಣದ ಕ್ರಾಂತಿ ಆದಾಗ, ವಚನ ಸಾಹಿತ್ಯದನ್ನ ನಾಶ ಮಾಡುವಂತ ಒಂದು ಪ್ರಕ್ರಿಯೆ ನಡೆದಾಗ, ಶರಣರ ಮೇಲೆ ಹಲ್ಲೆಗಳಾದಾಗ, ದಬ್ಬಾಳಿಕೆಗಳಾದಾಗ ಅನೇಕ ಶರಣರು ಬೇರೆ ಬೇರೆ ದಿಕ್ಕಿಗೆ ಚದುರು ಹೋಗ್ತಾರೆ. ಚದುರು ಹೋಗೋದಕ್ಕೆ ಕಾರಣ ಇತ್ತು, ವಚನ ಸಾಹಿತ್ಯವನ್ನು ರಕ್ಷಣೆ ಮಾಡಬೇಕಾಗಿತ್ತು. ಅದು ಅವರ ಮುಖ್ಯ ಗುರಿ ಇತ್ತು. ಪ್ರಾಣ ಭಯದಿಂದ ಶರಣರು ಎಂದು ಓಡಿ ಹೋದರಲ್ಲ. ಆದ್ರೆ ಇವಳು ಅಲ್ಲಿನೇ ನಿಂತುಕೊಂಡು ದಿಟ್ಟತನದಿಂದ ಆ ಒಂದು ಸಂದರ್ಭವನ್ನ ಎದುರಿಸ್ತಾಳ. ವೀರ ವೈರಾಗ್ಯ ಮತ್ತು ಗುಪ್ತ ಭಕ್ತಿ. ನೋಡ್ರಿ, 850 ವರ್ಷದಿಂದ ಒಬ್ಬ ಮಹಿಳೆ ಮಾತಾಡಕ್ ಅವಕಾಶ ಸಿಕ್ಕಿದ್ದ ಒಂದು ದೊಡ್ಡದಾದಂತ ಒಂದು ಸಂಗತಿ. ಅಂತದ್ರೊಳಗಡೆ ವೀರ ವೈರಾಗ್ಯ, ಗುಪ್ತ ಭಕ್ತಿ, ಲಿಂಗಾಂಗ ಸಾಮರಸ್ಯ, ಮೋಕ್ಷ ಸಾಧನೆ, ಸಮಾನತೆ ಬಗ್ಗೆ ವಚನಕಾರ್ತಿಯರು ಮಾತಾಡ್ತಾರ ಅಂತ ಹೇಳಿದ್ರ, ಬಿಡಾಡಿ ಅನ್ನೋದಕ್ಕಿದ ಅಂಕಿತ ನಾಮ. ಎಷ್ಟು ಜಾಣ್ರಿದ್ರು ನೋಡೋರು. ಅವ್ರೇನ್ ಬಹಳ ಏನು ಓದಿದ್ರ, ಅಭ್ಯಾಸ ಮಾಡಿದ್ರ, PhD ಮಾಡಿದ್ರ. ಅವರು ವಚನಾಂಕಿತನು ಇಟ್ಕೊಳ್ಳೋದ್ರೊಳಗನು ಒಂದ್ ರೀತಿಯಾದಂತ ಅವ್ರದ್ದು ಏನು ಜಾಣತನ. ಬಿಡಾಡಿ, ಅಂಕಿತ ನಾಮ ಬಿಡಾಡಿ ಅಂತ ಹೇಳ್ತಾರ ನೋಡ್ರಿ. ಅಂದ್ರೆ ಯಾವ ಒಂದು ಲೆಕ್ಕಕ್ಕೂ ತೆಕ್ಕೆಗೂ ಸಿಗದಂತ ಒಂದು ವ್ಯಕ್ತಿತ್ವ ಅದು. ಬಯಲರೂಪಿ ಶಿವ, ಜಂಗಮ ರೂಪಿ ಶಿವ. ಹೇಳ್ತಾಳಾಕಿ, ಊರ ಒಳಗಣ ಬಯಲು ಊರ ಹೊರಗಣ ಬಯಲೆಂದುಂಟೆ, ಊರೊಳಗೆ ಬ್ರಾಹ್ಮಣ ಬಯಲು ಊರ ಹೊರಗೆ ಹೊಲೆ ಬಯಲೆಂದುಂಟೆ, ಎಲ್ಲಿ ನೋಡಿದಡೆ ಬಯಲೊಂದೇ, ಭಿತ್ತಿಯಿಂದ ಒಳ ಹೊರಗೆಂಬ ನಾಮ ವಹಿಸೆ, ಎಲ್ಲಿ ನೋಡಿದಡೆ ಕರೆದಡೆ ಓ ಎಂಬಾತನೇ ಬಿಡಾಡಿ. ಕುಲಕ್ರಾಂತಿಯ ಕಿಡಿಗಳು. ಬೊಂತಾದೇವಿ ಹೇಳ್ತಾಳ, ಊರು ಒಳಗಿಂದೊಂದು ಬಯಲು, ಹೊರಗಿಂದೊಂದು ಬಯಲು, ಬ್ರಾಹ್ಮಣರು ಒಂದು ಬಯಲು, ಹೊಲೆಯರು ಒಂದು ಬಯಲು. ಮಹಿಳೆಯನ್ನು ಕೂಡ ದಲಿತರಂತನ ಮಾಡಿ ಇಟ್ಟಂತ ಒಂದು ವ್ಯವಸ್ಥೆ ನಮ್ಮೊಳಗಡೆ ಐತಿ, ಇವತ್ತಿಗೂ ಐತಿ. ನಾವು ದಲಿತರಂತಂದ್ ಮಾಡೋ ಹೊತ್ತಾಗ ಜಾತಿಗಳ ಪಟ್ಟಿಯನ್ನು ಕೊಡ್ತೀವಿ. ಸಂವಿಧಾನದೊಳಗಡೆ ಯಾರು ದಲಿತರು ಅನ್ನೋದಕ್ಕ ದೊಡ್ಡದಾದಂತ ಒಂದು ಶೆಡ್ಯೂಲ್ ಐತಿ. ಅದನ್ನ ನಾವು ಶೆಡ್ಯೂಲ್ ಕಾಸ್ಟ್, ಶೆಡ್ಯೂಲ್ ಟ್ರೈಬ್ ಅಂತ ಹೇಳ್ತೀವಿ. ಜಾತಿಯ ಪಟ್ಟಿಯನ್ನು ಕೊಟ್ಟಿದಾರ. ಆದ್ರ ಮಹಿಳೆ ಕೂಡ ದಲಿತಳೆ.
ಎಲ್ಲಿವರೆಗೂ ಅವಳಿಗೆ ಸಮಾನತೆ ಸಾಧ್ಯ ಆಗೋದಿಲ್ಲ, ಎಲ್ಲಿವರೆಗೂ ಪುರುಷರಿಗೆ ಸಮಾನವಾಗಿ ಬದುಕೋದಕ್ಕೆ ಸಾಧ್ಯ ಆಗಲ್ಲ, ಅಲ್ಲಿವರೆಗೂ ಅವಳು ಕೂಡ ದಲಿತಳೆ. ಅಂತ ಒಂದು ಹುನ್ನಾರವನ್ನ ಅವಳು ಪ್ರಶ್ನೆ ಮಾಡ್ತಾಳ. ಎಲ್ಲಿ ನೋಡಿದಡೆ ಬಯಲೊಂದೆ. ಬಯಲೊಳಗಡೆ ಏನು ಪ್ರಕಾರಗಳದಾವ, ಬಯಲೊಳಗಡೆ ಏನು ಬೇರೆ 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 ನೀವು ವಿಭಾಗ ಮಾಡ್ತಾ ಹೋಗ್ತೀರಿ. ಬಯಲಂದ್ರೆ ಬಯಲದು ನಿರಾಕಾರ ಬಯಲು, ಅಲ್ಲಮನ ಬಯಲು ಅದನ್ನ ಹೇಳ್ತತಿ. ಅದಕ್ಕೆ ಅಲ್ಲಿ ಎಲ್ಲಿ ನೋಡಿ ನೀವು ಕರೆದ್ರನು ಓ ಎಂಬಾತನೇ ಬಿಡಾಡಿ, ಓ ಎಂಬಾತನೇ ಬಿಡಾಡಿ. ಈ ಯಾವ ಭಕ್ತನು ಭಕ್ತಿಯಿಂದ ಕರೆದು ಬಿಟ್ರ ನನ್ನ ಶಿವ ಓ ಅಂತಾನ, ಅವನಿಗೆ ಬಿಡಾಡಿ ಅಂತ ಹೇಳ್ತಾ ಹಾಕಿ ಈ ಒಂದು ಜಾತಿ ವ್ಯವಸ್ಥೆನ ಬುಡುಮೇಲು ಮಾಡುವಂತ ರಚನೆಯನ್ನ ಅವಾಗಿನ ಕಾಲ ಮಾಡಿದ್ದು. 21ನೇ ಶತಮಾನದಾಗ ನಾವೆಲ್ಲ ಕುತ್ಕೊಂಡು ಅಧ್ಯಯನ ಮಾಡ್ಬೇಕಾಗೈತಿ. ಹೆಣ್ಣು ಇವತ್ ಅಷ್ಟು ಮಾತಾಡ್ತಿದ್ಲಲ್ಲ, ಇವತ್ ಹಂಗಾರ ಅವತ್ತಷ್ಟು ಇವತ್ ಹೆಂಗ ಪರಿಸ್ಥಿತಿ ಹೆಂಗೈತಿ ತಮಗೆಲ್ಲಾ ಆಶ್ಚರ್ಯ ಆಗ್ಬೋದು. ಚಿತ್ರದುರ್ಗ ಜಿಲ್ಲೆ ಒಳಗಡೆ ಅನೇಕ ಹಟ್ಟಿಗಳು ಹಾಡಿಗಳು ಅದಾವ. ತಮ್ಮ ಭಾಗದೊಳಗೂ ಇರ್ಬೋದು, ತಾವಿರ್ತಕ್ಕಂತ ಭಾಗದೊಳಗೂ ಇರ್ಬೋದು, ನನಗ್ ಗೊತ್ತಿರೋ ನಾ ಹೇಳಾಕತ್ತೀನಿ. ಕಾಡು ಗೊಲ್ಲರ ಹಟ್ಟಿ ಅನ್ನುವಂತ ಒಂದು ಹಳ್ಳಿ, ಅದು ಗೊಲ್ಲರ ಹಟ್ಟಿ, ಒಂದು ಜನಾಂಗದ ಒಂದು ಹಟ್ಟಿ. ಅದು ಹಾಡಿ ಟ್ರೈಬಲ್ ಪ್ಲೇಸ್ ಇರ್ಬೋದು. ಅದು ಅಲ್ಲಿ ಎಂತ ಒಂದು ವ್ಯವಸ್ಥೆ ಐತೆ ಅಂತ ಹೇಳಿದ್ರ, ಊರು ಒಳಗಡೆ ಎಲ್ಲಾ ಮನೆಗಳಿದ್ರ ಊರ್ ಹೊರಗಡೆ, ಊರನ್ನ ದಾಟಿ ಹೊರಗಡೆ ಒಂದು 4-6 ಖಾಯಂ ಗುಡಿಸಲುಗಳನ್ನ ಕಟ್ಟಿಟ್ಟಾರಲ್ಲಿ. ಅವು ಖಾಯಂ ಗುಡಿಸಲು ಇರ್ತಾವು. ಒಬ್ಬ ಮಹಿಳೆ ತುಂಬು ಬಸುರಿ ಆದ್ಲಂತ ಹೇಳಿದ್ರ ಅವಳನ್ನ ಅಲ್ಲಿ ತಗೊಂಡು ಹೋಗಿ ಇಡ್ತಾರ. ನೋಡ್ರಿ, ಬಾಣೆತನ ಮಾಡೋ ಹೊತ್ನಾಗ ಮಹಿಳೆ ಹೆರಿಗೆ ಸಂದರ್ಭದೊಳಗಡೆ ಅಲ್ಲ, ಇವತ್ತೆಲ್ಲ ಅದನ್ನೆಲ್ಲ ತೊಡೆದು ಹಾಕ್ಯಾರ. ಬೇರೆ ಸಂಘ ಸಂಸ್ಥೆಗಳು, ಸ್ವಯಂ ಸೇವಾ ಸಂಸ್ಥೆಗಳು, ಸ್ತ್ರೀವಾದಿಗಳು ಹೋಗಿ ಅದನ್ನ ಇತ್ತೀಚೆಗೆ ಆ ಒಂದು ವ್ಯವಸ್ಥೆಯನ್ನ ತೆಗೆದು ಹಾಕಿದ್ರೆ ಅದು ಬೇರೆ ವಿಷಯ. ಅದು ಇತ್ತೀಚಿನವರೆಗೂ ಇತ್ತು ಅನ್ನೋದು ಬಹಳ ಒಂದು ದುರಂತಮಯವಾದಂತ ಸಂಗತಿ. ಅಲ್ಲಿ ಮಹಿಳೆ, ಯಾಕಂದ್ರ ಹುಟ್ಟು ಅನ್ನೋದು ಮೈಲಿಗೆ ಅನ್ನುವಂಥದ್ದು ವಿಚಾರವನ್ನ ಪುರುಷ ಪ್ರಧಾನ ಸಾಮಾಜಿಕ ವ್ಯವಸ್ಥೆ ಒಳಗಡೆ ಬಿತ್ತುಬಿಟ್ಟಾರ ತಲೆ ಒಳಗಡೆ. ನಾವು ಕೂಡ ಹುಟ್ಟಿ ಬಂದವ್ರೆ ಅಂದ ನಾವೆಲ್ಲ ಮೈಲಿಗೆನ. ಆ ಒಂದು ಹುಟ್ಟು ಅನ್ನೋದು ಮೈಲಿಗೆ ಅನ್ನುವಂತ ಒಂದು ವಿಚಾರದಿಂದ ಅಲ್ಲಿ ಹೋಗಿ ಅವರನ್ನ ಇಡುವಂತ ಒಂದು ವ್ಯವಸ್ಥೆ ಇವತ್ ಇತ್ತಂತ ಹೇಳಿದ್ರ, ಅವತ್ತು ಮಧ್ಯಯುಗಿನ ಕಾಲದೊಳಗಡೆ ಯಾವ ರೀತಿಯಾದಂತ ಸಂದರ್ಭ ಇತ್ತು, ಅಂತ ಸಂದರ್ಭದೊಳಗಡೆ ಮಹಿಳೆಯ ಅನುಭವ ಮಂಟಪದ ಭಾಗವಾಗಿ 4 ಮಾತು ಹೇಳ್ತಾರ. ಸ್ವಾತಂತ್ರ್ಯದ ಬಗ್ಗೆ, ಸ್ತ್ರೀ ಸ್ವಾತಂತ್ರ್ಯದ ಬಗ್ಗೆ, ವಿಚಾರ ಸ್ವಾತಂತ್ರ್ಯದ ಬಗ್ಗೆ, ವ್ಯಕ್ತಿ ಸ್ವಾತಂತ್ರ್ಯದ ಬಗ್ಗೆ ಮಾತಾಡ್ತಾರ. ಅವರ ಅಭಿವ್ಯಕ್ತಿಗೊಂದು ಅಲ್ಲಿ ವೇದಿಕೆ ಸಿಗ್ತದಂತ ಹೇಳಿದ್ರೆ ಜಗತ್ತಿನೊಳಗಡೆ ಬಹುಶಃ ಇದಕ್ಕಿಂತ ಹೆಚ್ಚು ಆಶ್ಚರ್ಯಕರವಾದಂತ, ಇದಕ್ಕಿಂತ ಹೆಚ್ಚು ಸಾರ್ಥಕ ಪರವಾದಂತ ಮತ್ತೊಂದು ಸಂಗತಿ ಇಲ್ಲ ಅಂತಂದು ನಾನ್ ಅನ್ಕೊಂಡನಿ. ಇಂಥ ವಚನಕಾರ್ತಿಯರ ಸಾಲಿನೊಳಗೆ ಬರಕ್ಕೆ ಮತ್ತೊಬ್ಬಕಿ ಸತ್ಯಕ್ಕ, ಮತ್ತೊಬ್ಬ ನಮ್ಮ ಶರಣೆಯರು ಅವಳ ಒಂದು ವಚನವನ್ನ ಉಲ್ಲೇಖ ಮಾಡಿದ್ರು. ಬಹಳ ಒಂದು ಏನು ಈ ಸಂದರ್ಭಕ್ಕೆ ಪ್ರಸ್ತುತವಾದಂತ ವಚನ ಅದು. ಸತ್ಯಕ್ಕನ ವಿಚಾರ ಏನಂತ ಹೇಳಿದ್ರೆ, ಕಸ ಗುಡಿಸುವ ಕಾಯಕದವಳು. ನೋಡ್ರಿ, ಕಸ ಗುಡಿಸಕ್ಕಿ ಎಂತೆಂತ ಕಾಯಕಗಳು ನೋಡ್ರಿ. ಏಕದೇವೋಪಾಸನೆ, ದೃಢಭಕ್ತಿ ಅನ್ನೋದು ಅವಳ ಒಂದು ವಚನ ಸಾಹಿತ್ಯದ ಕಾವ್ಯ ವಸ್ತು. ಶಿರಾಳಕೊಪ್ಪ ಹತ್ತಿರದ ಹಿರೇಜಂಬೂನವಳಕಿ. ಹಿಂಗಾಗಿ ಶಿವಮೊಗ್ಗ ಜಿಲ್ಲೆ ಒಂದ್ ರೀತಿಯಿಂದ ಶರಣರ ಒಂದು ನೆಲೆವೀಡು ಅಂತ ಹೇಳಿದ್ರು ತಪ್ಪಾಲಿಕ್ಕಿಲ್ಲ. ಭಕ್ತರ ಮನೆಯಂಗಳದ ಕಸಗುಡಿಸುವ ಕಾಯಕದ ಸತ್ಯಕ್ಕ ಒಂದ್ ಕಡೆ ಹೇಳ್ತಾಳ, ಲಂಚ ವಂಚನಕ್ಕೆ ಕೈಯಾನದ ಭಾಷೆ, ಬಟ್ಟೆಯಲ್ಲಿ ಹೊನ್ನು ವಸ್ತ್ರ ಬಿದ್ದಿದ್ದರೆ ನಾನು ಕೈ ಮುಟ್ಟಿ ಎತ್ತಿದನಾದಡೆ ನಿಮ್ಮಾಣೆ ನಿಮ್ಮ ಪ್ರಮತರಾಣೆ. ಅದೇನು ಕಾರಣವೆಂದರೆ ನೀವಿಕ್ಕಿದ ಭಿಕ್ಷದಲ್ಲಿಪ್ಪೆನಾಗಿ ಇಂತಲ್ಲದೆ ನಾನು ಅಳಿಮನವ ಮಾಡಿ ಪರದ್ರವ್ಯಕ್ಕೆ ಆಸೆ ಮಾಡಿದನಾದರೆ ನೀನಾಗಲೇ ಎನ್ನ ನರಕದಲ್ಲಿ ಅದ್ದಿ ನೀನೆದ್ದು ಹೋಗ ಶಂಭುಜಕ್ಕೇಶ್ವರ. ವಚನ ಬಹಳ ಸರಳ ಐತಿ, ನಿಮಗೆಲ್ಲ ತಿಳಿದುಬಿಟ್ಲೆ. ಏನು ಬಹಳ ಗಹನವಾದಂತ ವಿಚಾರ ಸಾಹಿತ್ಯದ ದೃಷ್ಟಿಯಿಂದ. ದರ್ಶನ ದೃಷ್ಟಿಯಿಂದ ಇದು ಘನಕ್ಕಿಂತ ಗಾನ, ಮಹಾಗನ. ಶರಣರ ಭಾಷೆ ಒಳಗೆ ಹೇಳ್ಬೇಕಂತ ಹೇಳಿದ್ರೆ ಮಹಾಗನ. ಸಾಹಿತ್ಯದ ದೃಷ್ಟಿಯಿಂದ ಬಹಳ ವಿಶೇಷವಾದಂತ ವಚನ ಏನು ಅಲ್ಲ. ಆದ್ರೆ ಇಲ್ಲಿ ಕಾಣಿಸುವಂತ ದರ್ಶನ, ಇಲ್ಲಿ ಹೇಳುವಂತ ವಿಚಾರ ಬೋಧೆ ಏನಂತ ಹೇಳಿದ್ರೆ, ಲಂಚ ವಂಚನಕ್ಕೆ ಕೈಯಾನದ ಭಾಷೆ, ಬಟ್ಟೆಯಲ್ಲಿ ಹೊನ್ನು ವಸ್ತ್ರ ಬಿದ್ದಿದ್ದಡೆ. ಬಟ್ಟೆ ಅಂತ ಹೇಳಿದ್ರೆ ದಾರಿ. ನಾನು ಕಸ ಹೊಡ್ಕೋತ ಹೊಂಟಾಗ ದಾರಿ ಒಳಗಡೆ ಬಂಗಾರ, ಬಟ್ಟಿ, ವಸ್ತ್ರ, ಪಿತಾಂಬರ ಇಂಥವ್ ಏನಾರ ಬಿದ್ದಿತ್ತಂತ ಹೇಳಿದ್ರೆ ನಾ ಕೈ ಮುಟ್ಟಿ ಎತ್ತಿದೆನಾದರೆ ನಿಮ್ಮಾಣೆ ನಿಮ್ಮ ಪ್ರಮತರಾಣೆ. ನಾನು ಹೇಳಿ ಕೇಳಿ ಕಸ ಹೊಡೆಯಕ್ಕೆ, ನನಗ ನನ್ನದಲ್ಲದ ವಸ್ತು, ನನ್ನ ಕಾಯಕಕ್ಕೆ ಹೊರತಾದ ವಸ್ತು ಎಲ್ಲನೂ ನನ್ನ ಕಸಕ್ಕನ ಸಮ. ಅದನ್ನೇನಾದ್ರು ನಾನು ಕೈ ಎತ್ತಿ ಮ್ಯಾಲ ತಗೊಂಡೆ ಅಂತ ಹೇಳಿದ್ರೆ ನಿಮ್ಮಾಣೆ ನಿಮ್ಮ ಪ್ರಮತರಾಣೆ. ಆಣಿನ ಹಾಕ್ಬಿಡ್ತಾರ ಅವ್ರು ಶರಣರು. ಅದೇನು ಕಾರಣವೆಂದರೆ ನೀವಿಕ್ಕಿದ ಭಿಕ್ಷದಲ್ಲಿಪ್ಪೆನಾಗಿ ಇಂತಲ್ಲದೆ ನಾನು ಅಳಿಮನ. ನೀವು ಇಟ್ಟುಬಿಟ್ರಿ ನನಗೆ ಭಿಕ್ಷೆ ಕೊಟ್ಬಿಟ್ರಿ, ಬದುಕನ್ನು ಕೊಟ್ಟುಬಿಟ್ಟಿರಿ, ನನಗೊಂದು ತುತ್ತನ್ನ ಒದಗಿಸ್ಬಿಟ್ರಿ ನನ್ನ ಕಾಯಕದ ಮುಖಾಂತರ. ಹಿಂಗಾಗಿ ಅಳಿಮನವ ಮಾಡಿ ಪರದ್ರವ್ಯಕ್ಕೆ ಆಸೆ ಮಾಡಿದನಾದರೆ ನೀನಾಗಲೇ ಎನ್ನ ನರಕದಲ್ಲಿ ಅದ್ದಿ.
ಕೊನೆಯ ಸಾಲನ್ನ ತಾವು ಬಹಳ ನೀನಾಗಲೇ ಎನ್ನ ನರಕದಲ್ಲಿ ಅದ್ದಿ ನೀನೆದ್ದು ಹೋಗ ಶಂಭುಜಕ್ಕೇಶ್ವರ. ಏನ್ ಹೇಳ್ತಾ ಅಂತೇಳಿ ಸತ್ಯಕ್ಕ ಕೊನೆಯ ಸಾಲಿನೊಳಗಡೆ ನಿನ್ನಷ್ಟಕ್ಕೆ ನೀನ ನನ್ನ ನರಕದೊಳಗಡೆ ಎದ್ದು ಬಿಡ್ಬೇಕು. ಮತ್ ನಾನು ಬಂದು ನಿನಗೆ ಸ್ಪೆಷಲ್ ಆಗಿ ಹೇಳಕ್ ಹೋಗೋದಿಲ್ಲ. ನಾನೇನಾದ್ರೂ ಪರವಸ್ತುವನ್ನ ಕಸ ಹೊಡೆಯವತ್ತ ದಾರ್ಯಾಗ ಸಿಕ್ಕಿದನ್ನ ಎತ್ತಿ ಮುಟ್ಟಿ ನೋಡ್ದೆ ಅಂತ ಹೇಳಿದ್ರೆ ನಿನ್ನಷ್ಟಕ್ ನೀನ ನನ್ನ ಪರ್ಮಿಷನ್ಗೂ ಕಾಯಬೇಡ, ನನಗ್ ಕೇಳಾಕನು ಹೋಗ್ಬೇಡ, ನನ್ನ ಒಪಿನಿಯನ್ ತಗೋಬೇಡ, ನಿನ್ನಷ್ಟಕ್ ನೀನ ನರಕದೊಳಗಡೆ ಎದ್ದಿ ನೀನು ಎದ್ದು ಹೋಗ್ಬಿಡು ಅನ್ನುವಂತ ಒಂದು ವಿಚಾರವನ್ನ ಇಲ್ಲಿ ಸತ್ಯಕ್ಕ ಹೇಳ್ತಾಳಲ್ಲ. ಇದು ಸ್ವಾಭಿಮಾನದ ಪರಾಕಾಷ್ಠೆ. ದುಡಿದು ತಿನ್ನಬೇಕು, ಕಾಯಕವನ್ನ ಮಾಡಬೇಕು, ಸತ್ಯ ಶುದ್ಧ ಕಾಯಕ ಇರಬೇಕನ್ನೋದು ವಚನಕಾರ್ತಿಯರ ಒಂದು ಬದುಕಿನ ಭಾಗ ಆಗಿತ್ತಲ್ಲ, ಬರಹಕ್ಕಿಂತ ಬದುಕಿನ ಭಾಗ ಆಗಿತ್ತಲ್ಲ. ಇದು ಸ್ವಾಭಿಮಾನದ ಒಂದು ಆತ್ಯಂತಿಕ ರೂಪ ಮತ್ತು ಸ್ವಾಭಿಮಾನದ ಅನ್ವಯಿಕ ಭಾಗ ಅಥವಾ ಮಾತು ಅಂತ ನಾನು ಅನ್ಕೊಂಡಿದ್ದೀನಿ. ಅಕ್ಕ ಮಹಾದೇವಿದಂತೂ ತಮಗೆಲ್ಲ ಗೊತ್ತಿದ್ದ ಐತಿ. ಚನ್ನಮಲ್ಲಿಕಾರ್ಜುನನ ಹುಡುಕಾಟ ಏನೈತಲ್ಲ, ಅದ ಒಂದು ಸ್ವತಂತ್ರ ಅಸ್ತಿತ್ವ. ಕೌಶಿಕ ದೊರೆ ಮೋಹಿತನಾಗಿ ರಾಜ ಸಿಕ್ಕ್ರೆ ಯಾರು ಬೇಡ ಅಂತಾರ. ಮೋಹಿತನಾಗಿ ಅವಳ ಹಿಂದ್ ಬೆನ್ನಿ ಬಿದ್ರ ಅವಾಕಿ ಒಲಿಯೋದಿಲ್ಲ. ಯಾಕಂತಂದ್ರೆ ಅವಳ ಮನಸ್ಸಿಗೆ ಬೇಡಾಗಿದ್ದ ಅದು. ಆ ಲೌಕಿಕ ಬದುಕು ಅವಳು ಬೇಡಾಗಿತ್ತು. ಅವಳು ವೈರಾಗ್ಯ ಮೂರ್ತಿ, ಅವಳು ಚನ್ನಮಲ್ಲಿಕಾರ್ಜುನ ಬೇಕಾಗಿತ್ತು. ಹಿಂಗಾಗಿ ಕಂಬಳಿ ಹೊದ್ದು ಬೀದಿಗೆ ಬಿದ್ದು ಅಂಗಭಾವ ತೊರೆದು ಲಿಂಗಭಾವ ತೊಳೆದು ಲಿಂಗಾಂಗ ಸಾಮರಸ್ಯವನ್ನ ಸಾಧಿಸೋದಕ್ಕ ಹೊಂಟಲ ಅಕ್ಕ ಮಹಾದೇವಿ. ಆ ಸಂದರ್ಭದೊಳಗಡೆ ಹೇಳ್ತಾಳ, ದಾರ್ಯಾಗ ವಿಚಾರ ಮಾಡಿ ನೋಡ್ರಿ, 850 ವರ್ಷಗಳಿಂದ 100 ಮೈಲುಗಳು ಅರಸೊತ್ತಿಗೆಯನ್ನ ಧಿಕ್ಕರಿಸಿ ಕಾಡು ಮೇಡಂದ ಹಗಲು ರಾತ್ರಿಯಿಂದ ನಡೆದು ಬರುವಾಗ ಬಂದಂತ ಸಂದರ್ಭಗಳು ಏನೇನೆಲ್ಲ ಎದುರಾಗಿರ್ಬೋದನ್ನ ತಾವೆಲ್ಲ ವಿಚಾರ ಮಾಡ್ರಿ. ಹಸಿವಾದೊಡೆ ಊರೊಳಗೆ ಭಿಕ್ಷಾನ್ನಗಳುಂಟು, ತ್ರಿಶಯಾದೊಡೆ ಕೆರೆಹಳ್ಳ ಬಾವಿಗಳುಂಟು, ಅಂಗಶೀತಕ್ಕೆ ಬೀಸಾಟ ಅರಿವಿಗಳುಂಟು, ಶಯನಕ್ಕೆ ಹಾಳು ದೇಗುಲಗಳುಂಟು. ಚನ್ನಮಲ್ಲಿಕಾರ್ಜುನಯ್ಯ ಆತ್ಮ ಸಂಗಾತಕ್ಕೆ ನೀನೆನಗುಂಟು. ನನಗ್ ಬೇಕಾಗಿದ್ದು ಚನ್ನಮಲ್ಲಿಕಾರ್ಜುನಯ್ಯ. ಕೌಶಿಕ ದೊರೆ ರಾಜ ಇದ್ರೆ ಅವನು ಹತ್ತಿದ್ದಾನ, ಅವನು ಅದನ್ನ ತಗೊಂಡ್ ನಾ ಎಲ್ಲ ಏನ್ ಮಾಡ್ಲಿ, ಅರಸೊತ್ತಿಗೆ ತಗೊಂಡ್ ನಾ ಏನ್ ಮಾಡ್ಲಿ. ಆದ್ರೆ ನನಗ್ ಬೇಕಾಗಿದ್ದು ಚನ್ನಮಲ್ಲಿಕಾರ್ಜುನಯ್ಯ ಅಂತಂದು ಅವನ ಹುಡುಕಾಟದೊಳಗೆ ಏನ್ ಹೊಂಟದ. ಇದು ಸ್ತ್ರೀ ಸ್ವಾತಂತ್ರ್ಯದ ಬಹುಶಃ ಶ್ರೇಷ್ಠವಾದಂತ ಅಭಿವ್ಯಕ್ತಿ ಅಂತಂದು ನಾನು ಅನ್ಕೊಂಡನಿ. ಮತ್ತೊಂದ್ ಕಡೆ ಹೇಳ್ತಾಳ ನೋಡ್ರಿ, ಎಂತ ವೈರಾಗ್ಯ ಮೂರ್ತಿಗಳಿದ್ರು, ಯಾವ ರೀತಿ ಅವರು ಸಂಪತ್ತು ಮತ್ತೊಂದನ್ನೆಲ್ಲ ತೊಡೆದು ಹಾಕಿ ಅದನ್ನೆಲ್ಲ ಧಿಕ್ಕರಿಸಿ ನಿರಾಕರಿಸಿ ಅಸ್ತಿತ್ವವನ್ನು ನಿರಾಕರಿಸಿ ಬರ್ತಿದ್ರ ಅಂತ ಹೇಳಿದ್ರೆ, ಮನೆ ದಪ್ಪದೆ ಕೈಯೊಡ್ಡಿ ಬೇಡುವಂತೆ ಮಾಡಯ್ಯ, ಮನೆ ದಪ್ಪದೆ ಕೈಯೊಡ್ಡಿ ಬೇಡುವಂತೆ ಮಾಡಯ್ಯ, ಬೇಡಿದಡೆ ಇಕ್ಕದಂತೆ ಮಾಡಯ್ಯ, ಇಕ್ಕಿದಡೆ ನೆಲಕ್ಕೆ ಬೀಳುವಂತೆ ಮಾಡಯ್ಯ, ನೆಲಕ್ಕೆ ಬಿದ್ದಡೆ ನಾನೆತ್ತಿಕೊಂಬುದಕ್ಕೆ ಮುನ್ನವೇ ಸ್ವಾನ ಎತ್ತಿಕೊಂಬಂತೆ ಮಾಡ ಚನ್ನಮಲ್ಲಿಕಾರ್ಜುನಯ್ಯ. ನನಗ ಚನ್ನಮಲ್ಲಿಕಾರ್ಜುನಯ್ಯ ನೀ ಎಂತ ಪರಿಸ್ಥಿತಿ ತರ್ಬೇಕಂತ ಹೇಳಿದ್ರ ಮನಿ ಓಡಾಡಿ ಭಿಕ್ಷೆ ಬೇಡಂಗ್ ಮಾಡು, ನನಗ ಕೈ ಒಟ್ಟು ಬೇಡಂಗ್ ಮಾಡು, ನಾನು ಬೇಡದಾಗ ಅವ್ರು ಕೊಡ್ದಂಗ್ ಮಾಡು, ಅವ್ರ ಅಕಸ್ಮಾತ್ ಕೊಟ್ರ ಅಂತ ಹೇಳಿದ್ರ ಅದು ಜಾರಿ ರೊಟ್ಟಿ ನೆಲಕ್ ಬೀಳಂಗ್ ಮಾಡು. ರೊಟ್ಟಿ ಕೆಳಗ್ ಬಿದ್ದತಂತ ನಾನು ಕೈ ಎತ್ತಿ ತಗೊಳಕ್ ಹೋದೆ ಅಂತ ಹೇಳಿದ್ರ ನನ್ಕಿಂತ ಮೊದ್ಲು ಯಾವ್ದಾರ ಒಂದು ಬೀದಿ ನಾಯಿ ಹೋಗ್ತಿರದಲ್ಲ ಅದು ತಗೊಂಡು ಓಡ್ ಹೋಗಂಗ್ ಮಾಡ್ಬಿಡಪ್ಪ ಅಂತ ಹೇಳಿದ್ರೆ ಏನು? ಅಸ್ತಿತ್ವ ನಿರಾಕರಣೆ. ಇಲ್ಲಿ ಮಹಿಳೆ ಕೂಡ ತನ್ನ ಸ್ತ್ರೀತನ ಇರ್ಬೋದು, ತನ್ನ ಒಂದು ವ್ಯಕ್ತಿತ್ವ ಇರ್ಬೋದು, ತನ್ನ ವ್ಯಕ್ತಿತ್ವಕ್ಕೆ ಮೀರಿದಂತ ಸಾಧನೆಯನ್ನ ಮಾಡೋದಕ್ಕ ಹೊಂಟಾಳಲ್ಲ. ಇದು ಸ್ವಾಭಿಮಾನದ ಮತ್ತೊಂದು ರೂಪ ಅನ್ನುವಂತ ಮಾತನ್ನ ನಾನಿಲ್ಲಿ ಹೇಳಬೇಕಾಗಿತ್ತು. ಇದೆಲ್ಲ ಸಾಧ್ಯ ಆಗಿದ್ದು 12ನೇ ಶತಮಾನದ ಬಸವಣ್ಣನ ನೇತೃತ್ವ ನಡೆದಂತ ಒಂದು ಸಮಾಜ ಸುಧಾರಣೆಯ ಒಂದು ಮುಂದುವರಿದ ಭಾಗ ಅಥವಾ ಅದ್ರ ಪರಿಣಾಮ ಇದು. ಅಲ್ಲಿ ಅನುಭವ ಮಂಟಪದೊಳಗಡೆ ಮೇಲು ಕೀಳು, ಜಾತಿ, ಅದು ಇದು ಯಾವ್ದು ನೋಡ್ದಂಗ ದೂರ ಸಮೀಪ ಅಥವಾ ಬಡವ ಬಲ್ಲಿದ, ಶ್ರೇಷ್ಠ ಕನಿಷ್ಠ ಅಂತ ಯಾವ್ದು ನೋಡ್ದಂಗ ಎಲ್ಲ ವರ್ಗ, ಎಲ್ಲ ವರ್ಣ, ಎಲ್ಲ ಲಿಂಗದವರೆಗೂ ಎಲ್ಲ ಪ್ರದೇಶದಲ್ಲಿ ಪಾಲುದಾರಿಕೆ ಬಂತಲ್ಲ, ಅಲ್ಲಿಂದ ಇಷ್ಟೆಲ್ಲ ಮಹಿಳೆಯರಿಗೆ, ಶರಣರಿಗೆ ದಿಟ್ಟವಾಗಿ ವಚನಗಳ ಮುಖಾಂತರ ತಮ್ಮ ಒಂದು ವಿಚಾರಧಾರೆಯನ್ನ ಹರಿಸೋದಕ್ಕ ಸಾಧ್ಯ ಆತು. ಮತ್ತ ಆ ಸಂದರ್ಭವನ್ನ ಬಹಳ ನಾವು ವಿಶೇಷವಾಗಿ ಗಮನಿಸಬೇಕಾದಂತ ಒಂದು ವಿಚಾರ ಅಂತ ಹೇಳಿದ್ರೆ, ತಮಗ್ ಒದಗಿ ಬಂದಂತ ಒಂದು ಅವಕಾಶವನ್ನ ಅವರು ಸದುಪಯೋಗ ಪಡಿಸ್ಕೊಂಡಂತ ರೀತಿಯನ್ನ ನೋಡಿರ್ತಾವ. ಇದನ್ನ ನಾವು ಬಹಳ ಮುಖ್ಯವಾಗಿ ಗಣನೆಗೆ ತಗೋಬೇಕಾಗ್ತತಿ. ಅವೆಲ್ಲ ಮಹಾಮಣಿಯಲ್ಲಿ ಭಾಗವಹಿಸಿದಂತ ಶರಣೆಯರ ಹೆಸರುಗಳನ್ನ ತಾವು ನೋಡ್ಬೇಕು. ಆ ಒಂದು ಶರಣೆಯರ ಹೆಸರನ್ನ ಹೇಳ್ತಾ ಹೋದ್ರ ಇಲ್ಲಿ 36 ವಚನಕಾರ್ತಿಯರು. ಸುಮ್ಮನೆ ಒಂದಿಷ್ಟ ಹಂಗ ನಿಮ್ಮ ಗಮನಕ್ಕೆ ತಗೊಂಡ್ಬರ್ತಾನಿ. ಅಕ್ಕ ಮಹಾದೇವಿ ಅಂತೂ ಸರಿ, ಅಕ್ಕಮ್ಮ, ಆಮುಗೆ ರಾಯಮ್ಮ, ಆಯ್ದಕ್ಕಿಲ್ ಅಕ್ಕಮ್ಮ, ಕಾಳವೇನ ಹೆಸರು ಹೇಳಿದೆ,
ಎಡೆಮಠದ ನಾಗಿದೇವಿಯ ಪುಣ್ಯಶ್ರೀ ಮಸಣಮ್ಮ, ಕದಿರ ಕಾಯಕದ ಕಾಳವ್ವೆ, ಕದಿರ ರೆಮ್ಮವ್ವೆ, ಕನ್ನಡಿ ಕಾಯಕದ ರೇಮಮ್ಮ, ಕಾಲಕಣ್ಣಿಯ ಕಾಮಮ್ಮ, ಕೊಟ್ಟಣದ ಸೋಮಮ್ಮ, ಗುಂಡಯ್ಯಗಳ ಪುಣ್ಯಶ್ರೀ ಕೇತಲದೇವಿ, ಗೊಗ್ಗವ್ವೆ, ನಾಗಲಾಂಬಿಕೆ, ನೀಲಮ್ಮ, ಅನೇಕ ವಚನಕಾರರ ಹೆಸರು ಹಿಂದ ಕಾಯಕದ ಹೆಸರುಗಳು ಇರೋದನ್ನ ತಾವೆಲ್ಲ ಇಲ್ಲಿ ನೋಡ್ತಾ ಇದ್ದೀರಿ. ಆ ಮಟ್ಟಿಗೆ ಅವರು ಕಾಯಕ ಜೀವಿಗಳಾಗಿದ್ರು. ಅದರ ಮುಖಾಂತರ ತಮ್ಮ ಆದರ್ಶವನ್ನ ಕಾಣ್ಕೊಳ್ಳೋದಕ್ಕೆ ಪ್ರಯತ್ನವನ್ನ ಮಾಡ್ತಿದ್ರು. ಆದರೆ ಅವಾಗಷ್ಟ ಅಭಿವ್ಯಕ್ತಿ ಶುರುವಾಗಿತ್ತು. 8 ಯುಗಗಳ ನಂತರ, ಶತಮಾನಗಳ ನಂತರ ಮಹಿಳೆಯರು ಅವಾಗಷ್ಟ ಮಾತಾಡಕ್ ಶುರು ಮಾಡಿದ್ರಿಂದ ಅವರಿಗೆ ಹಿರಿಯ ವಚನಕಾರರು, ಪತಿಗಳು, ಅಣ್ಣಂದಿರು, ಉದಾಹರಣೆಗೆ ಮುಕ್ತಾಯಕ್ಕ ಅಜಗಣನ ಆದರ್ಶ ಆಕಿಗ, ಪತಿಗಳು ತಮ್ಮ ದೈವವ ಆದರ್ಶ ಆಗಿತ್ತು, ಭಕ್ತಿಯ ಆವೇಶ ಇತ್ತು ಮತ್ತು ಸಾಮೂಹಿಕ ಪ್ರಜ್ಞೆ ಇತ್ತು. ಹಿಂಗಾಗಿ ಅವರು ತಮ್ಮದೇ ಆದಂತ ಒಂದು ಪರಿಭಾಷೆ ಒಳಗಡೆ ಮಾತಾಡಿದ್ರು. ಅಲ್ಲಿ ಸ್ತ್ರೀತ್ವ ಆಗಲಿ, ಸ್ತ್ರೀ ಸಂವೇದನೆ ಅಥವಾ ಸ್ತ್ರೀಯರಿಗೆ ಮೀಸಲಾದಂತ ಒಂದು ಕ್ಷೇತ್ರ ಏನಿತ್ತಲ್ಲ ಅದನ್ನ ವಿಸ್ತರಿಸಿ ಹೇಳೋದಕ್ಕೆ ಅವ್ರಿಗೆ ಹೆಚ್ಚು ಗಮನ ಕೊಡಕ್ ಆಗ್ಲಿಲ್ಲ. ಯಾಕಂತ ಹೇಳಿದ್ರೆ ನಾನು ಹೇಳದಂಗ ಮಾತನಾಡಕ್ ಶುರು ಮಾಡಿದ್ದನ ಅವಾಗನ ಅಷ್ಟು ದಿಟ್ಟವಾಗಿ ಮಾತಾಡಿದ್ರು. ಅದ್ರ ಜೊತೆಗೆ ಬಹಳ ಬೇಗ ಕಲ್ಯಾಣದೊಳಗಡೆ ಕ್ರಾಂತಿ ಆಯ್ತು. ವಚನಗಳನ್ನ ರಕ್ಷಣೆ ಮಾಡ್ಕೋಬೇಕಾದಂತ ಒಂದು ತುರ್ತು ಅವ್ರ ಮುಂದಿತ್ತು. ಅದರ ಮುಂದಾಳತ್ವವನ್ನು ವಹಿಸ್ತವ್ರು ಯಾರು? ಅಕ್ಕ ನಾಗಮ್ಮ ಮತ್ತು ಒಬ್ಬ ಮಹಿಳೆ. ವಚನ ರಚನೆ, ವಚನ ಸಿದ್ಧಾಂತ ಅದ್ರ ಹಿಂದೆ ಇದ್ದು ಕೆಲಸ ಮಾಡಿದಂತ ಅಕ್ಕ ನಾಗಮ್ಮ ಆ ವಚನ ರಕ್ಷಣೆಯು ಕೂಡ ಟೊಂಕ ಕಟ್ಟಿ ನಿಲ್ತಾಳಲ್ಲ, ತನ್ನ ಸಹವರ್ತಿ ವಚನಕಾರನ ಕಟ್ಟಿಕೊಂಡು ಎಲ್ಲ ಕಡೆ ದಾಟಿ ಬಂದು ಉಳಿಯುವವರೆಗೂ ಮುಟ್ಟಿ ಆ ವಚನ ಸಾಹಿತ್ಯವನ್ನ ರಕ್ಷಣೆ ಮಾಡಿ ಇವತ್ತೇನು 21,000 ವಚನಗಳು ಸಿಕ್ಕಾವಂತಂದ ನಾವೆಲ್ಲ ಹೇಳ್ಕೊಂಡು ಮಾತಾಡ್ಕೊಂಡು ಇದನ್ ಮಾಡಕತ್ತೇವಲ್ಲ, ಇದರ ಹಿಂದೆ ಇರೋಳು ಕೂಡ ಒಬ್ಬ ಮಹಿಳೆ, ಅಕ್ಕ ನಾಗಮ್ಮ. ಯಾಕಂದ್ರೆ ಬಸವಣ್ಣ ವೈರಾಗ್ಯ ಬಂದು ಕಲ್ಯಾಣಕ್ಕೆ ಹೋಗ್ಬಿಟ್ಟ, ಬೇರೆ ಬೇರೆ ಕಣ್ಣು ಬೇರೆ ಬೇರೆ ದಿಕ್ಕಿಗೆ ಚದುರು ಬಿಟ್ರು. ಹೇಳ್ತಾರಲ್ಲ, ತುರುಗಾಯಿ ರಾಮಣ್ಣ ಹೇಳ್ತಾನ, ಬಂದಿತ್ತು ದಿನ ಬಸವಣ್ಣ ಕಲ್ಲಿಗೆ, ಚನ್ನ ಬಸವಣ್ಣ ಉಳಿವಿ ಎಲ್ಲಿಗೆ, ಪ್ರಭುವಕ್ಕ ಕದಳಿ ದ್ವಾರಕ್ಕೆ, ಮಿಕ್ಕಾದ ಪ್ರಮತರು ತಮ್ಮ ತಮ್ಮ ಲಕ್ಷ್ಯಕ್ಕೆ, ನಾ ತುರುವಿನ ಬೆಂಬಳೆಯಲ್ಲಿ ಅಡಿಗೆ ಹೋದಿನ ಅನ್ನುವಂತ ಗೋಪತಿನಾಥ ವಿಶ್ವೇಶ್ವರಂಗ ಅಂತ ಅನ್ಲ. ಹಿಂಗ ಬೇರೆ ಎಲ್ಲ ವಚನಕಾರರು ಚದುರಿ ಹೋಗುವತ್ನಾಗ ಅಕ್ಕ ನಾಗಮ್ಮ ಅದರ ಮುಂದಾಳತ್ವ ವಹಿಸಿಕೊಂಡು ವಚನದ ಕಟ್ಟುಗಳನ್ನ ತಲೆ ಮೇಲೆ ಹೊತ್ತುಕೊಂಡು ಬಿಜ್ಜಳನ ಸೈನಿಕರಿಂದ ತಪ್ಪಿಸ್ಕೊಂಡು ಬಂದು ಅವನಿಗೆ ಇವತ್ತು ನಾವು ಲಭ್ಯವಾಗಿ ಮಾಡಿದಲ್ಲ, ಅಲ್ಲಿಯೂ ಕೂಡ ಮಹಿಳೆಯ ಒಂದು ಸಾಧನೆಯನ್ನ ನಾವು ನೋಡಾಕತ್ತೇವಿ. ಇವತ್ತು ನಾವು ವಚನವನ್ನು ಇಷ್ಟೆಲ್ಲ ಇಟ್ಟುಕೊಂಡು ಸ್ವಾಭಿಮಾನದ ಮಾತಾಡೋದಕ್ಕೆ ಮಹಿಳೆಯ ಸ್ವಾಭಿಮಾನನ ಕಾರಣ ಅನ್ನುವಂತ ಮಾತನ್ನ ನಾವು ಎಂದೂ ಮರಿಬಾರ್ದು. ನಾ ಹೇಳ್ತಿದ್ದೆ ವಚನಕಾರ್ತಿಯರಿಗೆ ಏನದು ಸತಿಪತಿ ಭಾವ, ಲಿಂಗಾಂಗ ಸಾಮರಸ್ಯ, ದೈವ ಭಕ್ತಿ, ಹಿರಿಯ ವಚನಕಾರರ ಆದರ್ಶ, ಪತಿ ಮೇಲಿನ ಭಕ್ತಿ, ಇವನ್ನೆಲ್ಲ ಇಟ್ಕೊಂಡು ಮಾತಾಡೋವತ್ ನಾವು ಕೆಲವು ವಚನಕಾರರು, ಉದಾಹರಣೆಗೆ ಖದಿರ ರೆಮ್ಮವಿ ಒಂದು ಕಡೆ ಒಂದು ವಚನವನ್ನು ಹೇಳ್ತಾಳ, ಬಹುಶಃ ಇರ್ತಕ್ಕಂಥ ಎಲ್ಲ ಮಹಿಳೆಯರ ವಚನಗಳೊಳಗಡೆ, ಮಹಿಳಾ ವಚನಕಾರರು ಏನಿದ್ರಲ್ಲ ಅವರ ವಚನದೊಳಗಡೆ ಇದು ಸ್ತ್ರೀ ಸ್ವಾತಂತ್ರ್ಯವನ್ನು ಕುರಿತಾದಂತ ಬಹಳ ವಿಶಿಷ್ಟವಾದಂತ ಒಂದು ವಚನ. ಬಹಳ ದಿಟ್ಟವಾಗಿ ನಮ್ಮ ಕದಿರ ರೆಮ್ಮವಿ, ಕದಿರ ಕಾಯಕದ ರೆಮ್ಮವಿ ಹೇಳ್ತಾಳ, ಎಲ್ಲರ ಹೆಂಡಿರು ತೊಳಸಿಕ್ಕುವರು, ಎನ್ನ ಗಂಡಂಗೆ ತೊಳಸುವುದಿಲ್ಲ, ಎಲ್ಲರ ಗಂಡಂದರಿಗೆ ಬಸಿವರು, ಎನ್ನ ಗಂಡಂಗೆ ಬಸುವುದಿಲ್ಲ, ಎಲ್ಲರ ಗಂಡಂದರಿಗೆ ಬೀಜ ಉಂಟು, ಎನ್ನ ಗಂಡಂಗೆ ಅಂಡದ ಬೀಜವಿಲ್ಲ, ಎಲ್ಲ ಗಂಡಂದಿರು ಮೇಲೆ, ಎನ್ನ ಗಂಡ ಕೆಳಗೆ, ನಾ ಮೇಲೆ, ಕದಿರ ರೆಮ್ಮಿಯೊಡೆಯ ಗುಮ್ಮೇಶ್ವರ ಅನ್ನುವಂತ ಮಾತನ್ನ ಹೇಳ್ತಾಳ. ಇಷ್ಟು ದಿಟ್ಟವಾಗಿ ಬಹುಶಃ ಇವತ್ತಿನ ಮಹಿಳಾ ಬರಹಗಾರ್ತಿಯರು ಕೂಡ ಬರೆಯೋದಕ್ಕ ಮನಸ್ಸು ಮಾಡ್ತಾರೋ ಇಲ್ಲ ನನಗಂತೂ ಗೊತ್ತಿಲ್ಲ. ನನ್ನ ಓದಿನ ಮಿತಿ ಒಳಗಡೆ ನಾನು ಅನೇಕ ಸ್ತ್ರೀ ಪರವಾಗಿ ಬರೆದಂತ ಸಾಹಿತ್ಯವನ್ನು ಓದಿನಿ, ಎಲ್ಲಾ ನೋಡಿದ್ದನ್ನ ನೋಡಿದ್ರೆ ಅವತ್ತು ಬರೆದಂತ ಈ ಒಂದು ಕದಿರ ರೆಮ್ಮೆವಿನ ವಚನ ಏನೈತಲ್ಲ, ಇಷ್ಟು ದಿಟ್ಟವಾಗಿ ಇವತ್ತೂ ಕೂಡ ಮಹಿಳೆಯರಿಗೆ ತಮ್ಮ ಅಭಿವ್ಯಕ್ತಿಯನ್ನ ಮಾಡೋದಕ್ಕ ಸಾಧ್ಯ ಆಗಕತ್ತಿಲ್ಲ ಅನ್ನುವಂತ ಮಾತನ್ನ ನಾನು ಇಲ್ಲಿ ಪ್ರಾಮಾಣಿಕವಾಗಿ ಒಪ್ಕೊಂಡು ಹೇಳ್ತೇನೆ ಅಂತ ಹೇಳಿದ್ರೆ, 12ನೇ ಶತಮಾನದ ವಚನಕಾರ್ತಿಯರು ತೋರ್ಪಡಿಸಿದಂತ ಒಂದು ದಿಟ್ಟತನ, ಅವರು ಮಾಡಿದಂತ ಅಭಿವ್ಯಕ್ತಿ, ಅವರು ಕಂಡುಕೊಂಡಂತ ತಮ್ಮದೇ ಆದಂತ ಒಂದು ಸ್ವಾತಂತ್ರ್ಯದ ಮಾರ್ಗ ಎಷ್ಟು ವಿಶೇಷ ಅನ್ನೋದನ್ನ ನಾವು ಇಲ್ಲಿ ಗಮನಿಸ್ತೀರಿ ಅಂತಂದು ನಾನು ಭಾವಿಸ್ತೀನಿ. ಇನ್ನು 4 ನಿಮಿಷ ಟೈಮ್ ಉಳಿದತ್ ನನಗೆ. 6:16 ಆಯ್ತು, 6:20ಕ್ಕೆ ನಾನು ಮುಗಿಸೋದ ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ. ಇಲ್ಲಿ ನಾವು ಅನೇಕ ವಚನಗಳನ್ನ ನಾವು ಇಲ್ಲಿ ಉಲ್ಲೇಖ ಮಾಡ್ಬೋದು, ಬೇಕಾದಷ್ಟು ವಿಷಯಗಳನ್ನ ಮಾತಾಡ್ಬೋದು. ಎಲ್ಲಿ ನಾವು ಎಷ್ಟು ಮಾತಾಡಿದ್ರು ಅವರು ಹೇಳುವಂತ ವಿಚಾರ ಏನಂತ ಹೇಳಿದ್ರ, ನಾನು ಈಗಾಗಲೇ ಹೇಳದಂಗ ಮತ್ತೆ ನಾನು ಹೇಳಲೇಬೇಕಾದಂತ ವಿಚಾರವನ್ನಂತ ಹೇಳಿದ್ರ, ವೃತ್ತಿಯನ್ನ ಬಿಟ್ಟು
ಕಾಯಕವನ್ನ ಬಿಟ್ಟು ತಮ್ಮ ತಮ್ಮ ಕೆಲಸವನ್ನ ಬಿಟ್ಟು ಅವರು ಯಾವ ಸ್ವಾಭಿಮಾನವನ್ನು ಮಾತಾಡೋದಿಲ್ಲ ಅನ್ನೋದನ್ನ ಮಾತ್ರ ನಾವು ಈ ಕಾಲದ ಜನರು ಎಂದೂ ಮರಿಬಾರ್ದು. ಮುಕ್ತಾಯಕ್ಕ ಮತ್ತೊಂದ್ ಕಡೆ ಹೇಳ್ತಾಳ, ತಮಗೆಲ್ಲ ಗೊತ್ತಿದ್ದಂಗ, ನುಡಿಯ ಹಂಗಿನ್ನು ನಿಮಗೆ ಹಿಂಗದು, ನಡೆಯನೆಂತು ಪರರಿಗೆ ಹೇಳುವಿರಿ, ಒಡಲ ಹಂಗಿನ ಸುಳಹು ಬಿಡದು, ಎನ್ನೊಡನೆ ಮತ್ತೇತರ ಅನುಭವವಣ್ಣ, ತಾನಾದಲ್ಲದೆ ಇದಿರಿಂಗೆ ಹೇಳಬಹುದೇ, ಅರಿವ ತೋರಬಲ್ಲಡೆ ತನ್ನರಹುದೇ ಅರಿವನು, ಕಾಣ ಎನ್ನ ಅಜಗಣ್ಣ ತಂದೆ. ಎಂಥ ಒಂದು ಮಾತನ್ನ ಅವತ್ತಿನ ಸಮಕಾಲೀನ ವಚನಕಾರರಿಗೆ, ಪುರುಷರಿಗೆ ಅಥವಾ ಬೇರೆ ಉಪದೇಶ ಮಾಡೋದರಿಗೆ ಹೇಳ್ತಾಳ ಅಂತ ಹೇಳಿದ್ರೆ, ನುಡಿಯ ಹಂಗಿನ್ನು ನಿಮಗೇ ಹಿಂಗದು, ನಿಮ್ದ ಇನ್ನು ಮಾತಾಡೋದು ಮುಗ್ದಿಲ್ಲ, ನಡೆಯನೆಂತು ಪರರಿಗೆ ಹೇಳಿವಿರಿ, ನಿಮ್ದ ಮಾತಾಡೋದು, ಭಾಷಣ ಮಾಡೋದು, ಉಪನ್ಯಾಸ ಮಾಡೋದು ಮುಗಿವಲ್ದು, ಇನ್ನು ನೀವ್ ಯಾವ ಕೆಲಸ ಮಾಡಿ ನಮಗ್ ಉಪದೇಶ ಮಾಡ್ತೀರಿ, ಒಡಲ ಹಂಗಿನ ಸುಳುಹು ಬಿಡೋದು, ಎನ್ನೊಡನೆ ಮತ್ತೇತರ ಅನುಭವವಣ್ಣ, ತಾನಾದಲ್ಲದೆ ಇದಿರಿಂಗೆ ಹೇಳಬಹುದೇ, ನೀನ ಇನ್ನು ಏನಂತ ಆಗಿಲ್ಲ, ನೆಲಿ ಬಂದ್ ನಿಂತಿಲ್ಲ, ನೀನ ಕಂಡ್ಕೊಂಡಿಲ್ಲ, ಇನ್ನ ನೀನು ಇದಿರಿದ್ದರಿಗೆ ನೀನು ಉಪದೇಶ ಮಾಡಬಹುದಾ ಅನ್ನುವಂತ ಮಾತನ್ನ ಅವತ್ತಿನ ದಿನಮಾನದೊಳಗಡೆ ಎಲ್ಲ ವಚನಕಾರರು ಹೇಳಿದ್ರಲ್ಲ, ಇದೆಲ್ಲ ಬಹುಶಃ ಬಸವಣ್ಣನ ಮಹಾಮಣಿಯಾದ ಇದುವರೆಗೂ ನಡೆದು ಬಂದಂತ ಒಂದು ಪರಿಣಾಮ ಅಂತಂದು ನಾನು ಅನ್ಕೊಂಡೇನಿ. ಈ ರೀತಿಯಾದಂಥದ್ದು ಅನೇಕ ವಿಚಾರಗಳನ್ನ ಅವರೆಲ್ಲರೂ ಹೇಳೋದನ್ನ ನಾವೆಲ್ಲ ನೋಡಿದ್ರೆ, ವಚನಕಾರ್ತಿಯರು, ಶರಣೆಯರು ತಮ್ಮ ಒಂದು ಬದುಕು, ತಮ್ಮ ಒಂದು ಬರಹ, ಆ ಎಲ್ಲದರ ಮುಖಾಂತರ, ತಮ್ಮ ನಡೆನುಡಿ ಮುಖಾಂತರ ಸ್ವಾಭಿಮಾನದ ನುಡಿಗಳನ್ನ ಹೇಳೋದಕ್ಕೆ ಪ್ರಯತ್ನವನ್ನ ಮಾಡ್ಯಾರ ಅಂತ ಹೇಳಿದ್ರೆ ತಪ್ಪಾಲಿಕ್ಕಿಲ್ಲ. ಅದೇ ಸಂದರ್ಭದಲ್ಲಿ ಇರ್ತಕ್ಕಂಥ ಕಾಶ್ಮೀರದ ಶೈವ ಮತಾವಲಂಬಿ ಅಥವಾ ಒಂದು ಜೀವ ಕಾರಣ ಅನುಭಾವಿ ಅಂತ ಹೇಳ್ಬೋದು ನಾವು, ಲಲ್ಲೇಶ್ವರಿ ಕಾಶ್ಮೀರದ ಶೈವ ಒಬ್ಬ ಅನುಯಾಯಿ. ಅವಳು ಹೇಳ್ತಾಳ, ನಂದಾ ಋಷಿ ಸ್ವಂತ ಕಣ್ಣುಗಳ ಬೆಳಕಿನಿಗಿಂತ ಬೆಳಕಿಲ್ಲ, ನಮ್ಮ ಕಾಲುಗಳಿಗಿಂತ ತೀರ್ಥ ಸ್ಥಳವಿಲ್ಲ, ನನ್ನ ಸ್ವಂತ ಜೇಬಿಗಿಂತ ಬಂಧುವಿಲ್ಲ, ಬೆಚ್ಚಗಿನ ಕಂಬಳಿಗಿಂತ ಸೌಖ್ಯವಿಲ್ಲ. ಮೀರ್ ಸೈಯದ್ ಅಲಿ ಅನ್ನುವಂತ ಒಬ್ಬ ಮುಸ್ಲಿಂ ಸಂತನ ಪ್ರಭಾವಕ್ಕೊಳಗಾದಂತ ಕಾಶ್ಮೀರದ ಶೈವ ಮತಾವಲಂಬಿ ಲಲ್ಲೇಶ್ವರಿ ಹೇಳ್ತಾಳ, ನಂದಾ ಋಷಿ ಸ್ವಂತ ಕಣ್ಣುಗಳ ಬೆಳಕಿಗಿಂತ ಬೆಳಕಿಲ್ಲ. ಸ್ವಾವಲಂಬನೆಯ ಪರಾಕಾಷ್ಠೆಯನ್ನ ನೋಡ್ರಿ ನೀವು. ನಮ್ಮ ಕಣ್ಣಿಗಿಂತ ಹೆಚ್ಚಿನ ಬೆಳಕು ಬೇಕಾ ನಿಮಗ? ಫ್ಲಡ್ ಲೈಟ್ ಬಿಡ್ರಿ, ಟ್ಯೂಬ್ ಲೈಟ್ ಬಿಡ್ರಿ, ಬೆಳಕಿನೊಳಗಡೆ ಎಲ್ಲಾ ಕಾಣ್ತತಿ ಅಂತ ಅರ್ಥ ಅಲ್ಲ. ನೋಡುವಂತ ಒಳಗಣ್ಣುಗಳು ಬೇಕು, ಅಂತರಂಗ ನಿರೀಕ್ಷೆ ಇರಬೇಕು. ಸ್ವಂತ ಕಣ್ಣುಗಳ ಬೆಳಕಿಗಿಂತ ಬೆಳಕಿಲ್ಲ, ನಮ್ಮ ಕಾಲುಗಳಿಗಿಂತ ತೀರ್ಥ ಸ್ಥಳವಿಲ್ಲ. ನಮ್ಮ ಕಾಲು ಎಲ್ಲೆಲ್ಲಿ ನಡ್ಕೊಂಡು ಹೋಗ್ತಾವಲ್ಲ ಅದಕ್ಕಿಂತ ಒಳ್ಳೆ ತೀರ್ಥಕ್ಷೇತ್ರವಿಲ್ಲ. ನನ್ನ ಸ್ವಂತ ಜೇಬಿಗಿಂತ ಬಂಧುವಿಲ್ಲ, ಬೆಚ್ಚಗಿನ ಕಂಬಳಿಗಿಂತ ಸೌಖ್ಯವಿಲ್ಲ. ಯಾಕೆ ನಾನು ಕಾಶ್ಮೀರದ ಲಲ್ಲೇಶ್ವರಿ ವಚನವನ್ನ ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡಕತ್ತ ಅಂತ ಹೇಳಿದ್ರೆ, ಹೆಚ್ಚು ಕಡಿಮೆ ಅಕಿನೂ ಕೂಡ ನಮ್ಮ 12ನೇ ಶತಮಾನದ ಶರಣರಿಗೆ ಇದ್ದಂತ ಕಾಲದೊಳಗನೆ ಇದ್ದಂತವಳು. ಆಮೇಲೆ ಕಾಶ್ಮೀರದಿಂದ 2-3 ಜನ ಶರಣರು, ಶರಣೆಯರು ಇಲ್ಲಿ ಬಂದು ಬಸವಣ್ಣನ ಕೀರ್ತಿವಾತ ಕೇಳಿ 12ನೇ ಶತಮಾನದ ಕಲ್ಯಾಣ ಕ್ರಾಂತಿಯ ಭಾಗ ಕೂಡ ಅವರಾದ್ರು. ಇವ್ರು ಎಲ್ಲರ ಮೇಲೆ ಆ ಒಂದು ಕಾಲದಲ್ಲಿ ಅಲ್ಲಿವರೆಗೂ ಹಾಕಿದಂತ ಒತ್ತಡ, ಪುರುಷ ಸತ್ತೆ, ರಾಜಸತ್ತೆ, ಧರ್ಮಸತ್ತೆ, ಹೇರಿದಂತ ಕಟ್ಟುಪಾಡುಗಳು, ತೊಡಿಸಿದಂತ ಶೃಂಖಲೆಗಳು ಪುಟುದು ಹೊರಗಡೆ ಬರೋದಕ್ಕ, ಸ್ಫೋಟಿಸಿ ಜಗದ್ವಿಖ್ಯಾತಿ ಆಗೋದಕ್ಕ, ಜಗತ್ತನ್ನ ಪಸರಿಸೋದಕ್ಕ ಒಂದು ಸಂದರ್ಭಕ್ಕಾಗಿ ಅವರು ಕಾಯಕತ್ತಿದ್ರು. ಅದಕ್ಕ 12ನೇ ಶತಮಾನ ಕಾರಣ ಆಯಿತು. ಬಸವಣ್ಣನ ಮಹಾಮನೆ ಅದಕ್ಕ ಒಂದು ವೇದಿಕೆಯನ್ನು ಒದಗಿಸ್ಕೊಡ್ತು. ಅನುಭವ ಮಂಟಪ ಧ್ವನಿ ಆಯ್ತು. ಇದನ್ನೆಲ್ಲ ಈ ಸಂದರ್ಭವನ್ನ, ಈ ಒಂದು ಕಾಲದ ಕಟ್ಟಳೆಯನ್ನ ತೊಡೆದು ಹಾಕಿ ಮೀರಿ ನಿಂತು ತಮಗ ತಾವು ಸ್ವಂತವಾಗಿ ಬೆಳೆದು 4 ಸ್ವಾಭಿಮಾನದ ಮಾತುಗಳನ್ನ ಹೇಳುವಂತ ಸಂದರ್ಭವನ್ನ ನಮ್ಮ ಶರಣೆಯರು ಬಳಸ್ಕೊಂಡಲ್ಲ, ವಚನಕಾರ್ತಿಯರು ಬಳಸ್ಕೊಂಡಲ್ಲ. ಅದು ಈ ಕಾಲದ ಮಹಿಳೆಯರು, ಇವತ್ತಿನ ಮಹಿಳಾ ಸಾಧಕಿಯರು ಕೂಡ ಒಂದು ಆದರ್ಶ ಆಗ್ಬೇಕು, ದಾರಿದೀಪ ಆಗ್ಬೇಕು. ನಾವೆಲ್ಲರೂ ಈ ಒಂದು ಮಹಾಮಣಿಮದ ಚರಿತ್ರೆಯನ್ನ ತಿಳ್ಕೊಂಡು ವಚನಗಳ ಒಂದು ಸಾರವನ್ನ, ವಚನ ಹೇಳೋದಕ್ಕ, ಭಾಷಣ ಮಾಡೋದಕ್ಕ, ಲೇಖನಗಳನ್ನ ಬರೆಯೋದಕ್ಕ, ಅಧ್ಯಯನ ಮಾಡೋದಕ್ಕ ಬಹಳ ಚಂದ ಅನಿಸ್ತಾವು. 4 ಬಸವಣ್ಣನ ವಚನ ಇಟ್ಕೊಂಡು ಬಹಳ ಸ್ವಾರಸ್ಯಕರವಾಗಿ ಮಾತಾಡ್ಬೋದು. ಆದ್ರೆ ಅವುಗಳ ಸಾರವನ್ನ, ಅವುಗಳಲ್ಲಿರ್ತಕ್ಕಂಥ ಗೂಢಾರ್ಥವನ್ನ, ಅವು ನಮಗೆ ಕಾಣಿಸುವಂತ ಜೀವನ ದರ್ಶನವನ್ನ ಅರಿತುಕೊಂಡು ಅಳವಡಿಸಿಕೊಂಡು ನಡೆಯೋದ್ರೊಳಗಡೆ ಎಲ್ಲ ಒಂದು ನಮ್ಮ ಇಡೀ ಸಮಾಜದ ಒಂದು ಹಿತ ಅಡಿಗೇತಿ ಅನ್ನುವಂತ ಮಾತನ್ನ ಹೇಳ್ತಾ 5:20ಕ್ಕ ನನಗ ಮೈಕ್ ಬಿಟ್ಕೊಟ್ಟಿದ್ರಿ, ವೇದಿಕೆನ ಬಿಟ್ಕೊಟ್ಟಿದ್ರಿ. 6:20ಕ್ಕ
ನಾನು ಮುಗಿಸೋದಕ್ಕೆ ಪ್ರಯತ್ನವನ್ನ ಮಾಡೇನಿ. ನೀವು ಕೊಟ್ಟಂತ 1 ತಾಸಿನ ಸಮಯಕ್ಕ ನಾನು ಎಷ್ಟು ಮಟ್ಟಿಗೆ ನ್ಯಾಯ ಒದಗಿಸಿದ್ನೋ ಗೊತ್ತಿಲ್ಲ. ಯಾಕಂತ ಹೇಳಿದ್ರ ಈಗ ಸದ್ಯ ಆನ್ಲೈನ್ ಮ್ಯಾಲ 146 ಪ್ಲಸ್ 10 156 ಜನ ನನ್ನ ಮಾತಿಗೆ ಕಿವಿಯಾಗಿದ್ದೀರಿ. ನಿಮ್ಮ ಒಂದು ಸಮಯ ಪ್ರಜ್ಞೆ, ನಿಮ್ಮ ಒಂದು ಆಸಕ್ತಿ, ನಿಮ್ಮ ಒಂದು ಈ ಒಂದು ವಚನ ಸಾಹಿತ್ಯದ ನಿಷ್ಠೆ ಮತ್ತು ಆ ಒಂದು ಸಿದ್ಧಾಂತವನ್ನ ಅಳವಡಿಸಿಕೊಂಡು ಮುನ್ನಡಿಬೇಕಾದಂತ ಒಂದು ಈ ಸದಾಶಯ ಐತಲ್ಲ, ಇದಕ್ಕೆ ನಾನು ಎಷ್ಟು ವಂದಿಸಿದ್ರು ಕಡಿಮೆ. ಈ ಕಾರ್ಯಕ್ರಮದೊಳಗಡೆ ನನಗನ್ಸಿದಂತ ಸಮಯದ ಚೌಕಟ್ಟಿನೊಳಗಡೆ ಇನ್ನು ನಾನು ಬಹಳಷ್ಟು ವಚನ ಉಲ್ಲೇಖ ಮಾಡಬೇಕಾಗಿತ್ತು. ಅನೇಕ ಸಂದರ್ಭಗಳನ್ನ ಈ ಒಂದು ಸಮಕಾಲೀನ ಜಗತ್ತಿನ ವಿಚಾರನ ಹಂಚಿಕೊಂಡು ಅದು ಸಮೀಕರಿಸೆಲ್ಲ ಮಾತಾಡ್ಬೇಕಾಗಿತ್ತು. ಆದ್ರ ಸಮಯದ ಮಿತಿ ಒಳಗಡೆ ನಾನು ನನ್ನ ಮಾತನ್ನ ಮುಗಿಸ್ಲೇಬೇಕಾದಂತ ಅನಿವಾರ್ಯತೆ ನನ್ನ ಮುಂದೆ ಐತಿ. ಇಂಥ ಒಂದು ಅದ್ಭುತವಾದಂತ ಅವಕಾಶವನ್ನ ಒದಗಿಸಿಕೊಟ್ಟು ಈ ಒಂದು ಜಂಗಮ ರೂಪಿಯಾದಂತ ಅನುಭವ ಮಂಟಪದೊಳಗಡೆ ನನ್ನಂತೂ ಒಂದು ಧ್ವನಿ ಒದಗಿಸಿಕೊಟ್ಟಂತ ವೇದಿಕೆಯ ಎಲ್ಲ ಕಾರ್ಯಕ್ರಮ ಸಂಘಟಕರಿಗೇನು ಮತ್ತು ಕೇಳಿದಂತ ಎಲ್ಲ ಸಹೃದಯ ಶರಣ ಬಂಧುಗಳಿಗೂ ನನ್ನ ಮಾತನ್ನ ಅರ್ಪಿಸಿ ತಮಗೆಲ್ರಿಗೂ ಶರಣಾರ್ಥಿಗಳನ್ನು ಅರ್ಪಿಸಕತ್ತೇನೆ. ನಮಸ್ಕಾರ.